ನಮಸ್ಕಾರ. ವಿಶ್ವವಾಣಿ ಟಿವಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರಶಾಂತ್. ಇದೇ ವಾರ ಕೋರ ರಾಜ್ಯಾದ್ಯಂತ ಅಬ್ಬರಿಸಲಿಕ್ಕೆ ಶುರು ಆಗ್ತದೆ. ಇನ್ನೇನು ರಿಲೀಸ್ ಕೂಡ ಆಗ್ತದೆ ಇದೇ ಶುಕ್ರವಾರ. ಕೋರ ಟೈಟಲ್ನಲ್ಲೇ ಸಾಕಷ್ಟು ಕ್ಯೂರಿಯಾಸಿಟಿ ಮೂಡಿಸಿದೆ. ಟೀಸರ್ ಟ್ರೈಲರ್ ಈಗಾಗಲೇ ಮಿಲಿಯನ್ ಗಟ್ಟಲೆ ವ್ಯೂಸ್ ಕಂಡಿದೆ. ಹಾಗಾದ್ರೆ ಏನು ಕೋರ ಅಂದ್ರೆ, ಸೊ ಏನ್ ಸ್ಪೆಷಾಲಿಟಿ ಸಿನಿಮಾದು, ಈ ಬಗ್ಗೆ ಮಾತನಾಡಲಿಕ್ಕೆ ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ನಿರ್ದೇಶಕರಾದ ವರಟ ಶ್ರೀ ಅವರು ನಮ್ಮ ಜೊತೆ ಇದ್ದಾರೆ. ನಮಸ್ಕಾರ. ಕಾರ್ಯಕ್ರಮಕ್ಕೆ ಹಾಗೆ ಈ ಸಿನಿಮಾದ ಹೀರೋ ನಮ್ಮ ಫೇವರೇಟ್ ಸುನಾಮಿ ಕಿಟ್ಟಿ ಕೂಡ ನಮ್ಮ ಜೊತೆ ಇದ್ದಾರೆ. ಕಿಟ್ಟಿ, ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ. ಶ್ರೀ ಅವರು, ಶ್ರೀ ಅಂದ ತಕ್ಷಣ ನಮಗೆ ನೆನಪಾಗೋದು ಹೊರಟ, ಹಾಗಾಗಿ ನಿಮ್ಗೆ ಹೊರಟ ಶ್ರೀ ಅಂತಾನೆ ಹೆಸರು ಬಂದಿದೆ. ನಮಗೂ ಖುಷಿ ಇದೆ. ಸಿನಿಮಾ ಅದ ಹಾಡು ಇವತ್ತಿಗೂ ಮನಸ್ಸಲ್ಲಿ ಗುನ್ಗುನ್ಸುತ್ತೆ. ಕೋರ ಅಂದ ತಕ್ಷಣದಲ್ಲಿ ನಮಗೆ ಒಂದು ಮಾಸ್ ಕ್ರಿಯೇಟ್ ಆಗುತ್ತೆ. ಆ ಟೈಟಲ್ ಅಷ್ಟು ಕ್ಯಾಚಿ ಆಗಿದೆ. ಆಕ್ಚುಲಿ ಏನು ಕೋರ ಅಂದ್ರೆ, ಯಾಕಾಗಿ ಇದೇ ಟೈಟಲ್ ಆಯ್ದುಕೊಂಡ್ರಿ ಅಂತ? ಆಕ್ಚುಲಿ ಕೋರ ಬಂದು ಇಟ್ಸ್ ನಾಟ್ ಎ ಮಾಸ್ ಮೂವಿ ಸರ್. ಇದು ಇಟ್ಸ್ ಎ ಪ್ಯೂರ್ ಯೂನಿವರ್ಸಲ್ ಸಬ್ಜೆಕ್ಟ್, ಯೂನಿಕ್ ಸಬ್ಜೆಕ್ಟ್ ಅಂತ ಹೇಳ್ತೀವಿ. ಎಲ್ಲನೂ ಒಳಗೊಂಡಿರುವ ಒಂದು ಚಿತ್ರ. ಕೋರ ಅಂತ ಯಾಕೆ ಉಟ್ಕೊಂತು ಅಂದ್ರೆ ಸರ್, ಇದ್ರಲ್ಲಿ ಎರಡು ಥರ ಇದೆ. ಒಂದು ಬುಡಕಟ್ಟು ಜನಾಂಗದಲ್ಲಿ ಕೋರ, ಮಾರ, ಎರವ, ಬೀರ ಅಂತ ಸುಮಾರು ಪಂಗಡಗಳಿದೆ. ಅದಕ್ಕೊಂದು ಆಪ್ಟ್ ಆಗಬೇಕು. ಮುಖ್ಯವಾಗಿ ಕೆಲವು ಇದರಲ್ಲಿ ಬರೋ ಒಂದು ದೃಶ್ಯ, ಕೊರಗಜ್ಜ ದೈವ ಅಂತ ಹೇಳ್ತೀವಿ, ನಮ್ಮ ಮಲೆನಾಡ ಆರಾಧ್ಯ ದೈವ. ಅವರೊಂದು ದೃಶ್ಯದಲ್ಲಿ ಒಂದು ಮಗುಗೆ ನಾಮಕರಣ ಇಡ್ತಾರೆ, ಕೋಲ ಇಟ್ಟು. ಕೊರಗಜ್ಜ, ನನ್ನ ಮೊದಲನೇ 2 ಅಕ್ಷರ ಕೋರ, ಕೊರಗಜ್ಜ. ಆ ಕೋರ ಅನ್ನೋದೇ ಹೀರೋ ಹೆಸರು. ಕೋರ ನಾಮಕರಣ ಮಾಡೋದೇ ಹೀರೋ, ಮಾಡಿಸ್ಕೊಳ್ಳೋದೇ ಹೀರೋ. ಹಾಗಾಗಿ ಕೋರ ಅಂತ ಆಗ್ತಿದೆ ಅಂತ ಕೋರ ಅಂತ ಇಟ್ವಿ. ನಾಯಕನ ಹೆಸರು ಕೋರ ಅಂತಾನೆ. ಕೋರ ಅಂತ ಹೇಳ್ತಿದೆ. ಕಿಟ್ಟಿ, ನಾವು ಟ್ರೈಲರ್ ನೋಡಿದಾಗ ಒಂದಷ್ಟು ಆಶ್ಚರ್ಯ ಆಯಿತು. ಸೊ ಕಿಟ್ಟಿ ಈ ಮಟ್ಟಿಗೆ ಆಕ್ಷನ್ ಮಾಡ್ತಾನೆ ಅಂತ, ಯಾಕಂದ್ರೆ ನಾ ಬಿಗ್ ಬಾಸ್ ನೋಡಿದ್ರು, ಒಂದಷ್ಟು ರಿಯಾಲಿಟಿ ಶೋ ನೋಡಿದ್ವು. ಬಟ್ ಟ್ರೈಲರ್ ನೋಡಿದಾಗ ಒಂದು ಅನ್ಸ್ತದೆ, ಕಿಟ್ಟಿ ಯಾಕಾಗಿ ಇಷ್ಟು ದಿನ ಸಿನಿಮಾಗೆ ಬರ್ಲಿಲ್ಲ? ಯಾಕಂದ್ರೆ ಇದು ಫಸ್ಟ್ ಮೂವಿ ನಿಮ್ದು ಕೋರ. ಹಾಗಾಗಿ ಕೋರ ಆಯ್ಕೆ ಮಾಡ್ಕೊಳ್ಳಿಕ್ಕೆ ಏನ್ ಕಾರಣ ಅಂತ? ಇಲ್ಲ ಸರ್, ಇಷ್ಟು ದಿನ ಅಂದ್ರೆ ಸ್ವಲ್ಪ ಗ್ಯಾಪ್ ತಗೊಂಡಿದ್ದೆ ಪರ್ಸನಲ್ ಪ್ರಾಬ್ಲಮ್ಗಳಿಂದ. ಎಲ್ಲ ಈಗ ಆರಾಮಾಗಿದ್ದೀನಿ. ಕೋರ ಅನ್ನೋದು ಒಂದು ನನ್ನ ಲೈಫಲ್ಲಿ ಒಂದು ದೊಡ್ಡ ಕನಸಾಗಿ ಉಳ್ಕೊತು. ಇವಾಗ ಎಲ್ಲ ಸಕ್ಸಸ್ ಆಗಿ ಇದೇ ತಿಂಗಳು 18ನೇ ತಾರೀಕು ಶುಕ್ರವಾರ ರಿಲೀಸ್ ಆಗ್ತಿದೆ. ಕೋರ ಅಂದ್ರೆ ಆ ಕ್ಯಾರೆಕ್ಟರ್ ತುಂಬಾ ಇಷ್ಟಪಡೋಂತ ಒಂದು ರೋಲು ನಂದು. ಯಾಕೆಂದ್ರೆ ವರಟಶ್ರೀ ಅವರು ಒಂದ್ ಒಳ್ಳೆ ಕತೆ ಮಾಡ್ಕೊಂಡು ಒಂದಷ್ಟು ಸಬ್ಜೆಕ್ಟ್ಗಳನ್ನ ನೋಡಿದ್ದಾರೆ ಸಿನಿಮಾ ಫಾರೆಸ್ಟ್ ಅಲ್ಲಿ. ಅಂದ್ರೆ ಈ ಕತೆಗೆ ಯಾರು ಸೂಟ್ ಆಗ್ತಾರೆ ಅನ್ನೋದು. ಅವ್ರಿಗೆ ತುಂಬಾ ಜನ ಹೀರೋ ಪರಿಚಯ ಇದ್ದಾರೆ. ವರಟ 100 ಡೇಸ್ ಕೊಟ್ಟಿರೋ ಮೂವಿ, ಸಿಟಿ ಸಬ್ಜೆಕ್ಟ್ ಎಲ್ಲ ಅವ್ರಿಗೆ ಅದೇನೋ ಒಂದ್ಸಲ ಬೇರೆ ತರ ಮಾಡ್ತಾರೆ. ಬಟ್ ಫಾರೆಸ್ಟ್ ಸಬ್ಜೆಕ್ಟ್ ಅಂತ ಬಂದಾಗ ಈ ಅವರೆಲ್ಲ ಸ್ಕ್ರಿಪ್ಟ್ ಬರ್ಕೊಂಡಾಗ ಒಂದು ಅವ್ರದೇ ಆದಂತ ಒಂದು ಥಾಟ್ಸ್ ಇರುತ್ತೆ. ಹಿಂಗಿರ್ಬೇಕು, ಫೈಟಿಂಗ್ ಇರ್ಬೇಕು, ಆಕ್ಷನ್ ಹಿಂಗಿರ್ಬೇಕು, ಎಮೋಷನ್ ಇರ್ಬೇಕು, ಒಂದು ಲವ್ ಸ್ಟೋರಿ ಇರ್ಬೇಕು, ಪ್ರತಿಯೊಂದನ್ನು ಮಾಡ್ಕೊಂಡು ಒಂದು ಸುನಾಮಿ ಕಿಟ್ಟಿನ ರಿಯಾಲಿಟಿ ಶೋ ಎಲ್ಲ ನೋಡಿದ್ರು. ಹೀಗೆ ಆಮೇಲೆ ನಮ್ಮ ಮೈಸೂರು HD ಕೋಟೆ ಭಾಗದಲ್ಲಿ ಇರೋದ್ರಿಂದ, ಆ ಕಡೆ ಎಲ್ಲ ಆದಿವಾಸಿಗಳು, ಬುಡಕಟ್ಟ ಜನಾಂಗಗಳಲ್ಲಿ ಇರೋದ್ರಿಂದ, ಆ ಕಡೆ ಇರೋದ್ರಿಂದ ಸರ್ ಸುನಾಮಿ ಕಿಟಿ ಕತೆಗೆ ಸೂಟ್ ಆಗ್ತಾರಂತ ಇವರು ಮತ್ತೆ ಮೂರ್ತಿ ಅನ್ನೋ ಪ್ರೊಡ್ಯೂಸರು ಎಲ್ಲ ಸೇರಿ ಒಂದೊಳ್ಳೆ ಡಿಸಿಷನ್ ತಗೊಂಡು ನನ್ನ ಹೀರೋ ಮಾಡಿದ್ರು. ಹೀರೋ ಮಾಡಿ ಅದ್ರಲ್ಲಿ ಮಾಡಿರೋಂತ ಎಲ್ಲಾ ಸೀನ್ಗಳು, ಎಲ್ಲಾ ಸನ್ನಿವೇಶಗಳು ಅದ್ಭುತವಾಗಿ ನಮ್ಮ ಶ್ರೀ ಸರ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಅದಕ್ಕೆ ಸೂಟ್ ಆದೆ. ಮತ್ತೆ ಟ್ರೈಲರ್ ಬಿಟ್ಟು, ಸಾಂಗ್ ಬಿಟ್ಟು, ಟೀಸರ್ ಬಿಟ್ಟು ಇಡೀ ಕರ್ನಾಟಕ ಜನ ತುಂಬಾ ರೆಸ್ಪಾನ್ಸ್ ಮಾಡಿದ್ರು. ನಿಮ್ಗೂ ಇಷ್ಟ ಆಗಿದೆ ಅನ್ಕೊಂಡಿದೀನಿ. ಅದೇ ಕೋರ ನಂಗೆ ಒಂದು ಈ ಲೈಫ್ ಅಲ್ಲಿ ಟರ್ನಿಂಗ್ ಪಾಯಿಂಟ್ ಅಂದ್ರೆ ಕೋರನೇ. 18ನೇ ತಾರೀಕು ಜನಗಳ ಮಧ್ಯದಲ್ಲಿ ನೋಡಕ್ಕೆ ವೆಯ್ಟ್ ಮಾಡ್ತಾ ಇದ್ದೀನಿ ಸರ್. ಶ್ರೀ, ನಮಗೆ ಖುಷಿ ಆಗಂದ್ರೆ ಬುಡಕಟ್ಟು ಸಮುದಾಯ ಅಂತಂದ್ರೆ ತೀರಾ ರೇರ್ ನಮ್ಮಲ್ಲಿ ಬಂದಿರೋ ತೀರಾ ರೇರ್. ಬಟ್ ಇಲ್ಲಿ ಸಾಕಷ್ಟು ಬುಡಕಟ್ಟು ಸಮುದಾಯದ ಆಚಾರ ವಿಚಾರಗಳನ್ನ ಹೇಳಿದ್ರು. ಮಾಸ್ ಅಲ್ಲ ಅನ್ನುವಾಗ ಇಲ್ಲಿ ಬುಡಕಟ್ಟು ಸಮುದಾಯದ ಆಚಾರ ವಿಚಾರ ಅಥವಾ ಸಂಪ್ರದಾಯದ ಬಗ್ಗೆ ಹೇಳಿ ಕೊಟ್ಟಿದ್ದಾರೆ ಹೇಗೆ? ಸರ್, ನಮ್ದು ಸೆಂಟರ್ ಆಫ್ ಅಟ್ರಾಕ್ಷನ್ ಮ್ಯಾನೇಜರ್ ಅದೇ ಸರ್. ನಾವು ಏನು ಹೇಳಕ್ ಕೊಟ್ಟಿದೀವಿ ಅದೇ ಸರ್. ಈಗ ಫಾರ್ ಎಕ್ಸಾಂಪಲ್ ನಾವು 40 ವರ್ಷದಿಂದ ಹೋಗಿರೋ ಕತೆ ಉದ್ದೇಶ ಕೂಡ ಅದೇ. ಈಗ ನನಗೆ 3 ಸಿನಿಮಾ ಸಿಟಿ ಸಬ್ಜೆಕ್ಟ್ ಮಾಡಿದ್ದೆ. ನನಗೆ ಒಂದು ಅಟೆನ್ಷನ್ ಬೇಕಿತ್ತು ಸರ್. ಅಂದ್ರೆ ಏನಾಗಿದೆ ಅಂದ್ರೆ, ಮೋಸ್ಟ್ಲಿ ಕೋವಿಡ್ ಎಫೆಕ್ಟ್ ಏನೋ ಗೊತ್ತಿಲ್ಲ, ಆಡಿಯನ್ಸ್ ಎಷ್ಟು ಮಟ್ಟಿಗೆ ಅಪ್ಡೇಟ್ ಆಗಿದ್ದಾರೆ ಅಂದರೆ, ಕೊರಿಯನ್ ಮೂವಿ ನೋಡ್ತಾರೆ, ಯುರೋಪ್ ಮೂವಿ ನೋಡ್ತಾರೆ, ಎಲ್ಲ ಥರ ಲ್ಯಾಂಗ್ವೇಜ್ ನೋಡಿ ಅಪ್ಡೇಟ್ ಆಗಿದ್ದಾರೆ. ನಾವು ಡೈರೆಕ್ಟರ್ಗಳು ಏನಾಗಿದೆ, ನಾವು ಮನುಷ್ಯ ಅಲ್ವಾ ಸರ್. ಈಗ ನಿಮ್ಮ ಮೆದುಳಿಗೆ ನಾವು ಸರಿ ಸಮಾನ ತೂಗಬೇಕು, ಇಲ್ಲಾಂದ್ರೆ ಚಿತ್ರರಂಗದಲ್ಲಿ ಉಳಿಗಾಗಲೂ ಇಲ್ಲ. ಯಾಕಂದ್ರೆ ಎಷ್ಟು ಅಂದ್ರೆ, ಒಂದು ಸೀನ್ ನೋಡ್ತಿದ್ದಾಗಲೇ ಮಗ ಈ ಸೀನ್ ಇಷ್ಟ ಆಗುತ್ಕೊಂಡು ಅನ್ನೋ ಲೆವೆಲ್ಗೆ ಆ ಲೆವೆಲ್ ಅಪ್ಡೇಟ್ ಆಗಿದ್ದಾರೆ. ಅಪ್ಡೇಟು ಅಡ್ವಾನ್ಸ್ ಯಾವ ಥರ ಅಡ್ವಾನ್ಸ್ ಸಬ್ಜೆಕ್ಟ್ ಮಾಡೋದು, ಇನ್ನೂ ಅಡ್ವಾನ್ಸ್ ಅಂತ ಹೋಗಿ ತುಂಬ ಪೀಕ್ ಆಗಿ ಯೋಚನೆ ಮಾಡಿ ಒಂದು ಲೈಟೆಸ್ಟ್ ಸ್ಪಾರ್ಕ್ ಆಗುತ್ತೆ. ನಾವ್ಯಾಗ ಅಷ್ಟು ಫಾರ್ವರ್ಡ್ ಹೋಗ್ಬೇಕು, ಸ್ವಲ್ಪ ವಾಪಸ್ ಬಂದ್ರೆ ಅದು ನನಗೆ ಸ್ಪಾರ್ಕ್ ಆಗಿದ್ದು. ಯಾಕಂದ್ರೆ ಇವತ್ತು ಅಜ್ಜಿ ಮನೆ, ಒಂದು ಪಳವಳಿಕೆ ವಸ್ತುಗಳು, ಹಳೆ ವಿಷಯಗಳು ಅಂದ್ರೆ ಇವತ್ತು ಎಲ್ಲರಿಗೂ ಒಂದು ಗೂಸ್ ಬಂಪ್ಸ್ ವಿಚಾರ. ಅದು ಸಮ್ಮರ್ ನಾವು ಅಜ್ಜಿ ಮನೆ ಹೋದ್ರೆ ಅವ್ರ ಆಟಿಕೆಗಳು, ಅವ್ರು ಕೊಡುವಂತಹ ಪದಾರ್ಥ, ಅಲ್ಲಿರೋ ಒಂದು ರೆಟ್ರೋ ಸೆಟ್ ಪಟ್ಟಿದ್ರು ನೋಡಿ ಮಜಾ, ಇದೆಲ್ಲ ನನ್ನ ತಲೆಯಲ್ಲಿ ಓಡ್ತಾ ಇತ್ತು. ನಾವೇ ಸ್ವಲ್ಪ ಒಂದು 40 ವರ್ಷ ಹಿಂದೆ ಹೋದ್ರೆ ಅದನ್ನ ಮಜಾ ಅಲ್ವಾ ಅದು. ಈಗ ನಾವೆಲ್ಲ ಮಾತಾಡ್ಕೊಂತೀರಿ ಗೋಲಿ ಆಟ ಹೆಂಗಿತ್ತಲ್ಲ. ಯಾಕಂದ್ರೆ 80s 90s ಕಿಡ್ಸ್ಗಳು ಈಗ ಅವ್ರ ಆ ಸ್ಟಾರ್ಟ್ಗಳೇ ನೋಡಿರಲ್ಲ, ಬರೀ ಸಿಸ್ಟಮ್ ಮುಂದೆ ಕೂತಿರ್ತಾರೆ. ಬಟ್ ಅದನ್ನೇ ಲೈವ್ ಅಲ್ಲಿ ತೋರಿಸ್ರೆ ಹೇಗಿರುತ್ತೆ ಸರ್? ಲೈವ್ ಅಲ್ಲಿ ತೋರಿಸೋದು ಹೇಗೆ ತೋರಿಸೋಣ?
ಯಾವ ಆಯ್ಕೆ ಮಾಡ್ಕೋಣ. ಸೊ ನಾನು ಅದೇ ಹೇಳಿದ್ರೆ ಸರ್, ಒಂದು ನಾವಲ್ ತರ ಸರ್, ಕೋರಾ ಬಂದು ಪ್ಯೂರ್ ಒಂದು ನಾವಲ್ ಸಬ್ಜೆಕ್ಟ್ ನ ಒಬ್ಬ ಕಮರ್ಷಿಯಲ್ ಡೈರೆಕ್ಟರ್ ಹ್ಯಾಂಡಲ್ ಮಾಡಿದ್ರೆ ಆ ತರ ಇರುತ್ತೆ ಸರ್. ಒಂದು ಪ್ಯೂರ್ಲಿ ಒಂದು ಕೋರಾ ಬುಕ್ ಅಂತ ಹೇಳ್ಬೋದು ಸರ್. ಟೋಟಲಿ. ಸುನಾಮಿ ನಿಮ್ ಹೆಸರಿಗೆ ತಕ್ಕಂಗೆ ಸುನಾಮಿನೇ ಎಬ್ಸ್ಬಿಟ್ಟಿದ್ರ ಆಕ್ಷನ್ ಸೀನ್ ಅಲ್ಲಿ. ಹೇಳಿ, ಒಂದಷ್ಟು ಬುಡಕಟ್ಟು ಸಂಬಂಧಗಳನ್ನ ನೋಡಿದೆ, ಹಾಗಾಗಿ ನನ್ನನ್ನು ಆಯ್ಕೆ ಮಾಡಿದ್ರು ಆ ಸಿನಿಮಾದಲ್ಲಿ ಅಂತೇಳಿ. ಆಕ್ಷನ್ ಆಗಿ ಸಾಕಷ್ಟು ಸಖತ್ತಾಗಿ ಮಿಂಚಿದ್ದೀರಾ. ಪ್ರಿಪರೇಷನ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಸಿನಿಮಾ. ನೀವು ಕೂಡ ಸಾಕಷ್ಟು ಮಾಡಿದ್ರೆ ಅಂತೇಳಿ ನಾವು ಟ್ರೈಲರ್ ನೋಡಿದ್ರೆ ಗೊತ್ತಾಗುತ್ತೆ. ಈ ಕತೆ ಒಪ್ಕೊಳ್ಳಿಕ್ಕೆ ಕಾರಣ ಮತ್ತೆ ಹೇಗೆ ತಯಾರಿ ಮಾಡಿದ್ರಿ ಅಂತ? ಸರ್, ತುಂಬಾ ಇಷ್ಟ ಆಯ್ತು ಈ ಕತೆ. ನನಗೆ ಸೂಟ್ ಆಗುವಂತ ಕತೆ. ತುಂಬಾ ಇಷ್ಟ ಆಗಿ, ಅಂದ್ರೆ ಅಲ್ಲಿರೋಂಥ ಕ್ಯಾರೆಕ್ಟರ್ ಸನ್ನಿವೇಶಗಳೆಲ್ಲ ನನ್ನ ಸಂಬಂಧ, ನಾನ್ ಮಾಡೋಂಥ ಒಂದು ಕ್ಯಾರೆಕ್ಟರ್ಗೆ ಬರೆದಿರೋ ಅಂತ ತರನೇ ಇತ್ತು. ಮತ್ತು ತುಂಬಾ ಇಷ್ಟ ಆಗಿದೆ. ಕೋರಾ ಅದ್ರ ಬಗ್ಗೆ ಏನು ಇಲ್ಲ, ಅದ್ರ ಬಗ್ಗೆ ಮಾತಾಡಿಲ್ಲ. ಸ್ಟಂಟ್ಸ್ ಅಂತ ಬಂದಾಗ ತುಂಬಾ ಬೇಸಿಕಲಿ ಮಾರ್ಷಲ್ ಆರ್ಟ್ಸ್ ಗೋಲ್ಡ್ ಮೆಡಲ್ಸ್ ಎಲ್ಲ ಪ್ರಾಕ್ಟೀಸ್ ಎಲ್ಲ ಕರೆಕ್ಟಾಗಿ ಕುಂಫ್ ಎಲ್ಲ ಪ್ರಾಕ್ಟೀಸ್ ಮಾಡಿದೆ. ಬಟ್ ಸಿನಿಮಾ ಅಂತ ಬಂದಾಗ ತುಂಬಾ ಡಿಫ್ರೆಂಟ್ ಆಗಿ ಮಾಡ್ಬೇಕು. ಆಕ್ಷನ್ ಕಟ್ ಹೇಳೋದಲ್ಲ, ಸ್ವಲ್ಪ ನೀಟಾಗಿ ಪ್ರಾಕ್ಟೀಸ್ ಮಾಡ್ಕೊಂಡು ಜನ ತುಂಬಾ ಹತ್ರದಿಂದ ನೋಡ್ತಾರೆ. ಆ ಕತೆ ತಕ್ಕಾಗಿ ಏನ್ ಮಾಡ್ಬೇಕು ಪ್ರಿಪ್ರೇಷನ್ ಎಲ್ಲ, ಮತ್ತೆ ನನ್ಗೆ ಆಕ್ಟಿಂಗ್ ಎಲ್ಲ ಸರ್ ತುಂಬಾ ಹೇಳ್ಕೊಟ್ಟಿದ್ದಾರೆ ಡೈರೆಕ್ಟ್ರು. ಮತ್ತೆ ಆಕ್ಷನ್ ಅಂತ ಬಂದಾಗ ಚೆನ್ನಯ್ಯ ಮಾಸ್ಟ್ರು ಮತ್ತೆ ರವಿ ವರ್ಮ ಸರ್ ತುಂಬಾ ಚೆನ್ನಾಗಿ ಹೇಳ್ಕೊಟ್ರು. ಪ್ರಾಕ್ಟೀಸ್ ಮಾಡ್ಕೊಂಡೆ ತುಂಬಾ ಆ ಸ್ಟಂಟ್ಸ್ಗಳೆಲ್ಲ. ಯಾಕಂದ್ರೆ ಜನ ಡಿಫ್ರೆಂಟ್ ಆಗಿದ್ರೆ ಇವತ್ತು ಅಕ್ಸೆಪ್ಟ್ ಮಾಡೋದು, ಕೇಳೋದು. ಈಗ ಸುನಾಮಿ ಕಿಟ್ಟಿನ ರಿಯಾಲಿಟಿ ಶೋ ಟಾಸ್ಕ್ ಎಲ್ಲ ಮಾಡಿದ ಕಡಕ್ ಆಗಿ ಮಾಡ್ತಿದ್ದಪ್ಪ, ಬಿಗ್ ಬಾಸ್ ಅಲ್ಲೆಲ್ಲ ಡೈಲಾಗ್ ಎಲ್ಲ ಹೊಡಿತಿದ್ದ, ಇದೆಲ್ಲ ಮಾಡ್ತಿದ್ದ ಅಂದಾಗ ಸಿನಿಮಾದಲ್ಲಿ ಏನ್ ಮಾಡಿರ್ತಾನೆ ಅಂತ ಜನ ನೋಡ್ತಾರೆ. ನಾನೇನಾದ್ರು ಮಾಡಿದ್ರೆ ಮಾತ್ರ ಅಕ್ಸೆಪ್ಟ್ ಮಾಡ್ತಾರೆ, ಕಾನ್ಸೆಪ್ಟ್ ಇಷ್ಟ ಆದ್ರೆ ಅಕ್ಸೆಪ್ಟ್ ಮಾಡ್ತಾರೆ. ಅದರಿಂದ ತುಂಬಾ ಪ್ರಾಕ್ಟೀಸ್ ಮಾಡ್ಕೊಂಡು ಸುಯಿ ಸರ್ ತುಂಬಾ ಗೈಡ್ ಮಾಡಿದ್ರು. ಸುನಾಮಿ ಕಿಟ್ ಹಿಂಗೆ ಮಾಡ್ಬೇಕು, ಹೊರಡೋ ಒಂದೊಂದು ಆಂಗಲ್ಲು ಸುನಾಮಿ ಕಿಟ್ಟಿನ ಬೇರೆ ತರ ತೋರ್ಸ್ಬೇಕಂತ ಇಷ್ಟಪಟ್ಟು ಮಾಡಿರೋದು. ಬಟ್ ನೀವು ಟ್ರೈಲರು ಟೀಸರ್ಲಿ ಮೇಕಿಂಗ್ ನೋಡ್ಬೋದು ನನ್ನ ಯಾವ ತರ ತೋರಿಸಿದಾರೆ ಅಂತ ಅದ್ಭುತವಾಗಿ. ಅದರಿಂದ ತುಂಬಾ ಕೋರಾ ಇಷ್ಟ ಆಗಿದೆ. ಮತ್ತೆ ನನ್ನ ಲೈಫ್ ಅಲ್ಲಿ ಒಂದು ದೊಡ್ಡ ಲೆವೆಲ್ ಸಕ್ಸಸ್ ಬರ್ಬೇಕನ್ನೋದೇ ಕಾಯ್ತಾ ಇದೀನಿ ಈ ಕೋರಾ ಮುಖಾಂತರ. ಶ್ರೀ, ನೀವು ಹೇಳಿದಂದ್ರೆ ನಾವೆಲ್ ಬೇಸ್ಡ್ ಅಂದ್ರೆ ಒಂದು ಕಾದಂಬರಿ ಆಧಾರಿತ ಸಿನಿಮಾ. ಕಾದಂಬರಿ ಆತರ ಇತ್ತಲ್ಲ, ನಿಮ್ ಕಾದಂಬರಿ ತರ ಫೀಲ್ ಆಗುತ್ತೆ. ಅದೇ ಕಾದಂಬರಿ ರೀತಿಯ ಸಿನಿಮಾ, ಒಂದು ಸುಂದರ ದೃಶ್ಯ ಕಾವ್ಯ, ಸುಂದರವಾದ ಕಮರ್ಷಿಯಲ್ ಕಟ್ ಕೊಟ್ಟಿದ್ದೀವಿ. ನಾವು ಆಕ್ಷನ್ ಬಿಟ್ರೆ ಈ ಸಿನಿಮಾದಲ್ಲಿ ಒಂದು ಸೂಪರ್ ಅಂದ್ರೆ ಗುಡ್ ಲೊಕೇಶನ್ಸ್, ಆ ಸಾಂಗ್ ಎಲ್ಲ ನೋಡುವಾಗ ನಿಜವಾಗಿಯೂ ಇದೊಂದು ಸುಂದರ ದೃಶ್ಯ ಕಾವ್ಯ ಅಂತೇಳಿ ನಮ್ಗೆ ಅನ್ಸುತ್ತೆ. ಈ ಸಿನಿಮಾ ನಮಗೆ ಇನ್ನೂ ಗೊಂದಲ ಇದೆ, ಯಾಕಂದ್ರೆ ಟ್ರೈಲರ್ ನಲ್ಲಿ ಒಂದಷ್ಟು ವಿಚಾರಗಳನ್ನ ಮಾತ್ರ ಬಿಟ್ಕೊಟ್ಟಿದ್ದಾರೆ. ಇದು ಆಕ್ಷನ್ ಸಿನಿಮಾನ, ಲವ್ ಸಿನಿಮಾನ, ಸೆಂಟಿಮೆಂಟ್ ಹೆಂಗ್ ಸಾಗುತ್ತೆ ಅಂತ? ಎಲ್ಲನೂ ಇದೆ ಸರ್ ಇದರಲ್ಲಿ. ಮೇಜರ್ ಕತೆ ಸರ್ ಅದೇನು ಗೊತ್ತಾ ಸರ್, ಈಗ ಒಂದೊಂದ್ಸಲಿ ಅದೇ ಆಗಲ್ಲ, ಒಂದು 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 ಗಟ್ಟಿ ಸೋಲು ಈ ಕನ್ನಡ ಮೂಲ ಕತೆ ಅಂತ ಬುಡಕಟ್ಟು ಜನಾಂಗದ ಕತೆ ಆಯ್ಕೆ ಮಾಡ್ಕೊಳೋ ನಿಮ್ಗೆ ಅದೊಂದು ಕಿಕ್ಕು ಸರ್. ಅದೆಲ್ಲಾನು ಸಿಕ್ಬಿಡುತ್ತೆ ನಮ್ಗೆ. ಯಾಕಂದ್ರೆ ಹೋರಾಟದ ಕತೆ ಹೇಳ್ಬೇಕಾದ್ರೆ ನಿಮ್ಗೆ ಯಾವಾಗಲೂ ಒಂದು ಆ ಸ್ಪಾರ್ಕ್ ಇರುತ್ತೆ. ಯಾಕೆ ಪ್ಯೂರ್ಲಿ ಹೋರಾಟದ ಕತೆ ಇತ್ತು. ಆ ಹೋರಾಟ ಯಾರಿಗೋಸ್ಕರ, ಯಾವ ಅಸ್ತಿತ್ವಕ್ಕೆ ಮಾಡ್ತಾರೆ ಅನ್ನೋದೇ ಆಕ್ಚುಲಿ ಕೋರಾ ಬೇಸ್ ಪಾಯಿಂಟ್ ನಾವು ಇಟ್ಕೊಂಡಿದ್ದು ನಾವು ಸರ್. ಇದರಲ್ಲಿ ಒಂದು ಮುದ್ದಾದ ಲವ್ ಸ್ಟೋರಿ ಕೂಡ ನೋಡ್ತೀರಾ, ಒಂದು ರಿವೆಂಜ್ ಕೂಡ ನೋಡ್ತೀರಾ, ಎಮೋಷನ್. ಇದು ಮೇನ್ ಕೋರಾ ಅಂದ್ರೆ ಏನು ಅಂದ್ರೆ ಇಟ್ಸ್ ಪ್ಯೂರ್ ಎಮೋಷನಲ್ ಮೂವಿ ಸರ್. ಈಗ ಸರ್ ಎರಡು ತರ ಸರ್, ಒಬ್ಬ ಡೈರೆಕ್ಟರ್ ಯಾವಾಗಲೂ ಪ್ರತಿಯೊಂದು ಪಾತ್ರಗಳು ಕನೆಕ್ಟ್ ಮಾಡ್ಬೇಕು ಅಂತ ಬರಿತೀವಿ. ಈಗ ಫಾರ್ ಎಕ್ಸಾಂಪಲ್ ಪ್ರಶಾಂತ್ ಸರ್ ಅಳ್ತಾ ಇದಾರೆ, ಪ್ರಶಾಂತ್ ಒಬ್ಬರು ಆರ್ಟಿಸ್ಟ್ ಅಂತ ಅನ್ಕೋಣ, ನೀವು ಅಳ್ತಾ ಇದ್ದೀರಾ, ನಾನು ಜಸ್ಟ್ ದುಡ್ಡು ನೋಡಿರೋ ಆಡಿಯನ್ಸ್ ಸುಮ್ಮನೆ ವಾಚ್ ಮಾಡ್ತಾ ಇದ್ದೀನಿ, ನನಗೇನು ಇಂಪ್ಯಾಕ್ಟ್ ಆಗಿಲ್ಲ. ನಾವೇನು ಅನ್ಕೊಂತೀವಿ ಸ್ಕ್ರಿಪ್ಟ್ ಅಲ್ಲಿ, ಇದು ಗ್ಯಾರಂಟಿ ಪ್ರಶಾಂತ್ ಸರ್ ಹತ್ರ ನನಗೂ ಫೀಲ್ ಆಗುತ್ತೆ ಅಂತ ಅನ್ಕೊಂತೀವಿ. ಅಲ್ಲಿ ಕನೆಕ್ಟ್ ಆದ್ರೆ ಸಿನಿಮಾ ಕನೆಕ್ಟ್ ಆಗುತ್ತೆ, ಸಿನಿಮಾ ಕನೆಕ್ಟ್ ಆದ್ರೆ ಸಿನಿಮಾ ಸಕ್ಸಸ್ ಆಗುತ್ತೆ. ಯಾವಾಗ್ಲೂ ಒಬ್ಬ ಡೈರೆಕ್ಟರ್ ಇಡ್ಬೋದಲ್ಲೇ. ಅದು ಎಲ್ಲಿ ಯಾವ ಕ್ಯಾರೆಕ್ಟರ್ ಹೆಂಗೆ ವರ್ಕ್ ಆಗುತ್ತೆ ನಮ್ಗೆ ಗೊತ್ತಾಗಲ್ಲ ಸರ್. ನಾವು ಎಲ್ಲಾ ಕ್ಯಾರೆಕ್ಟರ್ ವರ್ಕ್ ಆಗ್ಬೇಕಂತಾನೆ ಕೆಲಸ ಮಾಡ್ತೀವಿ. ಕೆಲವೊಂದು ಈಗ ಒಂದು 10 ಕ್ಯಾರೆಕ್ಟರ್ ಕನೆಕ್ಟ್ ಆಗ್ಬೇಕು ಅಂತ ಬಂದಾಗ ಅದ್ರಲ್ಲಿ 2-3 ಕ್ಯಾರೆಕ್ಟರ್ ಕನೆಕ್ಟ್ ಆದ್ರೆ ಸಿನಿಮಾ ಗೆದ್ಬಿಡ್ತೀವಿ ನಾವು. ಕೆಲವೊಂದ್ಸಲ ಎಷ್ಟು ಮಿಸ್ಫೈರ್ ಆಗುತ್ತೆ ಅಂದ್ರೆ, ಏನೇನೋ ಸರ್ಕಸ್ ಮಾಡಿರ್ತೀವಿ ಸ್ಕ್ರಿಪ್ಟ್ ಅಲ್ಲಿ, ಕನೆಕ್ಟ್ ಆಗೇ ಆಗ್ತಾರೆ ಆಡಿಯನ್ಸ್ ಅಂತ. ನಾವು ಸುಮ್ಮನೆ ಎಲ್ಲವೂ ಹೇಳ್ಬೋದು, ಆಡಿಯನ್ಸ್ಗೆ ಯಾವ್ದು ಕನೆಕ್ಟ್ ಆಗಿಲ್ಲ ಅಂದ್ರೆ ನಮ್ಗಲ್ಲೇ ಡೈರೆಕ್ಟರ್ ಗೊತ್ತಾಗ್ಬಿಡುತ್ತೆ, ಮೋಸ್ಟ್ಲಿ ನಾನು ತಪ್ಪು ಮಾಡಿದ್ದೀನಿ, ನಾನು ಎಡವಟ್ ಮಾಡ್ಕೊಂಡಿದ್ದೀನಿ ಅಂತ. ಆ ಒಂದು ದೃಷ್ಟಿ ಇಟ್ಕೊಂಡು ಮಾಡಿರೋ ಕತೆ ಸರ್ ಇದು. ಒಬ್ಬ ಫಾರ್ ಎಕ್ಸಾಂಪಲ್ ಒಬ್ಬ ಎಂತ ಕಟ್ಕ ಹೋದ್ರು ಕೂಡ ಅವನಲ್ಲಿ ಹತ್ರ ಇವನು ಹೇಳ್ತಾನೆ, ಅವನು ಹೊಡಿತಾ ಇದ್ರೆ ಅವನು ಗುಸುಮ್ಸಾಗುತ್ತೆ. ಪ್ರತಿಯೊಂದು ಕ್ಯಾರೆಕ್ಟರ್ಗಳು ಒಂದು ಸಿನಿಮಾ ಅಂತ ತಗೊಂಡ್ರೆ ಯೂಶುವಲ್ಗೆ ಒಂದು 4-5 ಜನ ಹೈಲೈಟ್ ಆಗೋದು ಸರ್. ನೀವು ಹೇಳ್ತಾ ಹೋದ್ರೆ 17-18 ಜನ ಕ್ಯಾರೆಕ್ಟರ್ಗಳು ಮನಸ್ಸು ಹೊಡೆಯುವಂತಹ ಪಾತ್ರಗಳು ಸರ್ ಇದು. ಅದರಲ್ಲೂ ನಮ್ಮ MK ಮಠಾಣ ಆಗಿರ್ಬೋದು, ತುಂಬಾ ಅದ್ಭುತವಾಗಿ ಅಭಿನಯ ಮಾಡಿದ್ದಾರೆ. ನಮ್ಮ ಕಠೋರ ಪಾತ್ರ ಮಾಡಿದ ನಮ್ಮ ನಿರ್ಮಾಪಕರು P ಮೂರ್ತಿ ಅಣ್ಣ ಆಗಿರ್ಬೋದು. ಆಮೇಲೆ ಚಕೋರಿ ಅಂತ ಕ್ಯಾರೆಕ್ಟರ್ ಬರುತ್ತೆ, ಸೌಜನ್ಯ ಅಂತ ಅವ್ರು ತುಂಬಾ ಹಳೆ ಆರ್ಟಿಸ್ಟ್ ಅವರು. ಇದು ನೋಡಿ ಹೆಸರುಗಳೇ ನಿಮ್ಗೆ ಮಜಾ ಇದೆ. ಜಾಜಿ ಅಂತ ಅವ್ರ ಹೆಸರು, ಕರಿಯ ಅಂತ ಒಂದು ಹೆಸರು, ಚಕೋರಿ ಅಂತ ಒಂದು ಕ್ಯಾರೆಕ್ಟರ್, ಸುಳ್ಯ ಅಂತ ಒಂದು ಕ್ಯಾರೆಕ್ಟರ್, ಹೆಸರುಗಳೇ ಕಠೋರ ಅಂತ ಒಂದು ಕ್ಯಾರೆಕ್ಟರ್, ಮಾಚಯ್ಯ, ತಮಟೆ ಮಾಚಯ್ಯ ಅಂತ ಒಂದು ಕ್ಯಾರೆಕ್ಟರ್. ನಿಮ್ಗೆಲ್ಲ ಪ್ರತಿಯೊಂದು ಪಾತ್ರಗಳು ಹೆಸರುಗಳು ಎಷ್ಟು ನಿಮ್ಗೆ ವಿಭಿನ್ನ ಆಗಿದೆ, ಆ ಪಾತ್ರಗಳು ಒಂದು ಬಿಹೇವ್ ಮಾಡೋ ಒಂದು ನಡತೆ ಕೂಡ ಹಾಗೆ ಇರುತ್ತೆ. ನಿಮ್ಗೆ ಓವರ್ ಆಲ್ ಫ್ರೆಶ್ ಆಗಿ ಅನ್ಸುತ್ತೆ ನಿಮ್ಗೆ ನೋಡ್ತಾ ಇದ್ರೆ. ನಿಮ್ಗೆ ಕಿಟಿ ಹಿಂದೆ ಸಾಕಷ್ಟು ಸರಿ ಹೇಳಿದ್ರ, ಕೋರಾ ಅನ್ನುವಂಥದ್ದು ಒಂದು ಕಾಡುವ ಕತೆ, ಎಲ್ಲರನ್ನ ಕಾಡಿಸುವ ಮತ್ತು ಮನಸ್ಸಿಗೆ ಹಿಡಿಸಿದ ಕತೆ. ಫಸ್ಟ್ ಈ ಸ್ಟೋರಿ ಕೇಳಿದಾಗ ನೀವು ಆ ಕಥೆನ ಅಡಾಪ್ಟ್ ಮಾಡ್ಕೊಂಡಾಗ ಹೇಗೆ ಅನಿಸ್ತು ನಿಮಗೆ?
ಇಲ್ಲ ಸರ್, ತುಂಬಾ ಇಷ್ಟ ಆಯ್ತು ಸ್ಟೋರಿ. ಅದ್ರ ಬಗ್ಗೆ ಎರಡು ಮಾತಿಲ್ಲ. ಆ ಕಥೆನ ನಾನು ಕೇಳ್ಬೇಕಾದ್ರೆ ಯಾವುದೋ ಒಂದು ಲೋಕದಲ್ಲಿರೋ ತರ ಫೀಲ್ ಆಯ್ತು. ಸ್ಟಾರ್ಟಿಂಗ್ ಹೇಳ್ಬೇಕಾದ್ರೆ ಸರ್ ಉಲ್ಟಾ ಪಲ್ಟಾ ಹೇಳಿದ್ರು, ಎಡ ಬಿಡ ಏನೂ ಅರ್ಥ ಆಗಿಲ್ಲ. ಏನ್ ಹೇಳ್ತವ್ರೆ, ಯಾವ ಕ್ಲೈಮ್ಯಾಕ್ಸ್, ಏನ್ ಕೊಡ್ತವ್ರೆ ಏನು ಗೊತ್ತಾಗಿಲ್ಲ. ಆಮೇಲೆ ಎಲ್ಲ ಇದ್ ಮಾಡು ಮಗ, ಅದ್ ಮಾಡು ಮಗ, ಸಿನಿಮಾ ಹೆಂಗೆ ಅಂತಿದ್ರು. ಏನ್ ಸರ್ ಹೇಳ್ತಾ ಇದೀರಾ ನನ್ಗೆ ಅಂದೆ. ಆಮೇಲೆ ಹೇಳ್ತಾ 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 ಸ್ವಲ್ಪ ಅವರೊಂದು ಡೈರೆಕ್ಟರ್ಗಳು ಸ್ಟ್ರೈಟ್ ಆಗಿ ಯಾವ್ದು ಹೇಳಲ್ಲ, ಕಟ್ ಆಗಿ ಹೇಳಿ 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 ಕ್ಲೈಮ್ಯಾಕ್ಸ್ ತೋರಿಸ್ತಾರೆ. ಸಿನಿಮಾದಲ್ಲಿ ಆಗ್ಲಿ ರಿಯಲ್ ಸ್ಟೋರಿ ಹೇಳ್ಬೇಕಾದ್ರೆ ಅಷ್ಟೇ. ಅಂದ್ರೆ ಒಬ್ರು ಇಂಪ್ರೆಸ್ ಆಗ್ಬೇಕಾದ್ರೆ ನೀಟಾಗಿ ಹೇಳಲ್ಲ, ಸ್ಟ್ರೈಟ್ ಆಗಿ ಹೇಳಲ್ಲ. ಹಂಗ ಹೇಳ್ತಾ ಕೇಳ್ತಾ 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 ಲಾಸ್ಟ್ ಎಲ್ಲ ಇಂಟ್ರೋಲ್ ಗಂಟೆ ಹಂಗ ಹೇಳಿದ್ರು. ಇಂಟ್ರೋಲ್ ಅಂದ್ರೆ ಬೇರೆ ಹೇಳಿದ್ರು. ತುಂಬಾ ಇಷ್ಟ ಆಗೋಯ್ತು. ವಾವ್, ಏನಪ್ಪ ಈ ತರ ಇದೆ ಅಂತ. ಕಿಟ್ಟಿದ್ ಮಜಾ ಅಂದ್ರೆ ಕುಂಬಳಕಾಯಿ ಹೊಡೆದ್ರು ಕತೆ ಕೇಳ್ತಾನೆ ಇದ್ದ. ಕುಂಬಳಕಾಯಿ ಹೊಡೆಯೋ ಕೇಳ್ತಿದ್ದೆ. ನೀನ್ ಮಾಡ ಮಾರಯ್ಯ ಹೇಳ್ತೀನಿ, ನೀನ್ ಮಾಡ ಮಾರಯ್ಯ. ಅದೇ ಸರ್, ಇದು ಹಿಂಗ್ ಬರುತ್ತೆ ಸರ್, ಇದು ಹಿಂಗ್ ಬರುತ್ತೆ, ನೀನ್ ಮಾಡ ಬರ ಹೇಳ್ತಿದ್ದೆ. ಸಖತ್ತು ಕ್ವಾಟ್ಲೆ ಕೊಟ್ಟಿದ್ರು. ಆಸ್ ಎ ಬ್ರದರ್ ಆಗಿ, ಡೈರೆಕ್ಟರ್ ಆಗಿ ಒಂದೊಳ್ಳೆ ತಮ್ಮನ್ ತರ ತುಂಬಾ ಅದು ಮಜಾ. ಕುಂಬಳಕಾಯಿ ಹೊಡೆದ್ಮೇಲೆ ಸರ್ ಆಯ್ತಾ ಸರ್, ಆಕ್ಚುಲಿ ನೀಟ ಒಂದ್ಸಲಿ ಕತೆ ಹೇಳಿ ಸರ್. ಕುಂಬಳಕಾಯಿ ಹೊಡೆದ್ಮೇಲೂ ಕೇಳ್ತಿದ್ದೆ. ಸೀನ್ ಮೇಲೆ ಅಂದ್ರೆ ಕೆಲವೊಂದು ಇವ್ರು ಹೇಳಿರೋ ಕಂಟೆಂಟ್ ಗಳೆಲ್ಲ ಶೂಟ್ ಮಾಡಿದೀವಿ. ಎಲ್ಲಿಂದ ಎಲ್ಲಿಗೆ ಇಡ್ತಾರೆ, ಎಲ್ಲಿಂದ ಎಲ್ಲಿಗೆ ಜೋಡಿಸ್ತಾರೆ, ಸ್ಕ್ರೀನ್ ಪ್ಲೇ ಯಾವ ತರ ತಗೊಂಡೋಗ್ತಾರೆ, ಈ ಸೀನ್ ಕುಂಬಳಕಾಯಿ ಹೊಡಿತೀವಲ್ಲ ಅದೇ ಫಸ್ಟ್ ಸ್ಟಾರ್ಟ್. ಸಖತ್ ಕ್ವಾಟ್ಲೆ ಮಾಡಿ ತುಂಬಾ ಇಷ್ಟ ಆಗಿದೆ ಸರ್. ಅಂದ್ರೆ ನೀವು ಕುಂಬಳಕಾಯಿ ಹೊಡೆಯವರೆಗೂ ನಿಮ್ ಕತೆ ಅರ್ಥನೇ ಆಗಿಲ್ವಾ? ಅರ್ಥನೇ ಆಗಿರ್ಲಿಲ್ಲ ಸರ್ ನನಗೆ. ಅಲ್ಲ, ಇವತ್ತು ಗೊತ್ತಾಗಿದೆ ಈಗ. ನಾನೇ ಕುಂಬಳಕಾಯಿ ಅನ್ಕೊಂಡಿದ್ದೆ ನನಗೆ ಹೊಡಿತಾರೆ ಅಂತ. ಬಟ್ ಒಳ್ಳೆ ತುಂಬಾ ಚೆನ್ನಾಗಿತ್ತು. ನಾವು ಮಾಡಿರೋಂಥ ಲೊಕೇಶನ್, ಆ ಸೀನ್ಗಳು, ಮತ್ತೆ ಅವ್ರು ಮಾಡಿರೋಂಥ ಕ್ಲೈಮ್ಯಾಕ್ಸ್ ಸೀನ್ ಎಲ್ಲ ನೋಡೋದು ತುಂಬಾ ಇಷ್ಟ ಆಗುತ್ತೆ. ಇಂಥ ಡೈರೆಕ್ಟರ್ಗಳು ನೆಕ್ಸ್ಟ್ ಲೆವೆಲ್ ಅಲ್ಲಿ ಸೌಂಡ್ ಮಾಡ್ಬೇಕು ಸರ್. ಹೊಸ ಪ್ರತಿಭೆಗಳನ್ನೇ ಹಾಕೊಂಡು ಯಾರೋ ಮುಂದೆ ಬರಲ್ಲ ಮಾಡಕ್ಕೆ. ನಮ್ಮಂತ ಪ್ರತಿಭೆಗಳು ಗಾಂಧಿನಗರದಲ್ಲಿ ಕನ್ನಡ ಇಂಡಸ್ಟ್ರಿ ತುಂಬಾ ಜನ ಇದ್ದಾರೆ. ದೊಡ್ಡ ದೊಡ್ಡ ಸ್ಟಾರ್ಗಳು ಆಗ್ಬೇಕಾದ್ರೆ ಫಸ್ಟ್ ಸಿನಿಮಾ ಮಾಡ್ಕೊಂಡೆ 1, 2, 3, 4, 5 ಮಾಡ್ಕೊಂಡೇ ಸ್ಟಾರ್ ಆಗೋದು. ಫಸ್ಟ್ ಸಿನಿಮಾ ಬಂದ ತಕ್ಷಣ ಸೂಪರ್ ಸ್ಟಾರ್ ಯಾರು ಆಗಲ್ಲ. ಅದೇ ತರ ನಮ್ಮ ಲೈಫಲ್ಲಿ ಒಂದು ಜರ್ನಿ, ಕೊರೋನಾ ಒಂದು ಜರ್ನಿ ಬಂದಿದೆ. ನೋಡ ಎಲ್ಗೋಗಿ ನಿಲ್ಲುತ್ತೆ ಅನ್ನೋದೇ ನಮ್ಮ ಟಾರ್ಗೆಟ್. ಈಗ 18ನೇ ತಾರೀಕು ಕಾಯ್ತಾ ಇದ್ದೀನಿ ನಾನು. ಮತ್ತೆ ಶ್ರೀ ಸಾರು ಪ್ರತಿಯೊಂದು ಸೂಕ್ಷ್ಮ, ಪ್ರತಿಯೊಂದು ಕೆಲಸನೂ ನೀಟಾಗಿ ಮಾಡಿದ್ದಾರೆ. ಸ್ಕ್ರಿಪ್ಟ್ ಅಲ್ಲಿ ಎಲ್ಲ ಕ್ಯಾರೆಕ್ಟರ್ಗಳಿಗೂ ಜೀವ ತುಂಬಿದ್ದಾರೆ. ಎಲ್ಲಾ ಕ್ಯಾರೆಕ್ಟರ್ಗಳು ಡೆಪ್ತ್ ಆಗಿರೋಂಥ ಒಂದು ಮೇಜರ್ ಕ್ಯಾರೆಕ್ಟರ್ ಕೊಟ್ಟಿದ್ದಾರೆ. ಇವ್ರು ಹೇಳೋ ಹೆಸರುಗಳೆಲ್ಲ ಕೇಳ್ತಿರೋ ಸಿನಿಮಾದಲ್ಲಿ ಒಂಥರ ಮಜಾ ಇರುತ್ತೆ ನಿಮ್ಗೆ. ಯಾವ್ದೋ ಒಂದು ಲೋಕಕ್ಕೆ ಬಂದ್ರೆ ಹೋಗಿದ್ ಬಂದಂಗ ಅನ್ಸುತ್ತೆ ನಿಮ್ ಕಾರ್ಡ್ ಫಾರೆಸ್ಟ್ ಒಳಗಡೆ. ನಾವು ಇಲ್ಲೆಲ್ಲ ಗ್ರೀನರಿ ಇಟ್ಕೊಂಡು ಎಲ್ಲದರಲ್ಲೂ ಗ್ರಾಫಿಕ್ಸ್ ಮಾಡ್ಬೋದು. ನಮ್ಮ ಸಿನಿಮಾದಲ್ಲಿ ಒಂದೇ ಒಂದು ಗ್ರಾಫಿಕ್ಸ್ ಇಲ್ಲ. ನಮ್ಮ ಸಿನಿಮಾದಲ್ಲಿ ಒಂದೇ ಒಂದು ಸಂಸಾರಲ್ಲೂ ಅಷ್ಟೇ. ಸಂಸಾರ ಬಗ್ಗೆ ನೀವ್ ಹೇಳಿ ಸರ್, ನಾನು ಹೇಳೋದ್ಕಿಂತ ನೀವು ನೀಟಾಗಿ ಹೇಳ್ತೀರಾ. ನಿಜ, ನನಗೆ ಆ ಪಾತ್ರಗಳು ತುಂಬಾ ಖುಷಿ ಆಗಿದೆ. ಒಂದು 17-18 ಪಾತ್ರಗಳು ಪ್ರಮುಖ ಪಾತ್ರ. ಸುಮಾರು ಬಿಟ್ಟೆ ಸರ್. ಜೌರ, ಮಾರ, ಬೀರ, ಸಂಗ್ಯ, ತುಂಬಾ ಇದೆ ಸರ್. ಅಂದ್ರೆ ಗಂಗಾ, ಪ್ರತಿಯೊಂದು ಕ್ಯಾರೆಕ್ಟರ್ ನಿಮ್ಗೆ ಸ್ವಲ್ಪ ಡಿಫ್ರೆನ್ಸ್ ತರ ಕಾಣ್ತಾ ಇದೆಯೋ, ನಿಮ್ಗೆ ಇಡೀ ಪ್ರಪಂಚ ಸೋಲ್ ಆಗಿ ಕಾಣುತ್ತೆ ಸರ್. ಎಲ್ಲ ಅಂದ್ರೆ ಏನ್ ಬುಡಕಟ್ಟು ಸಮುದಾಯದ ಹೆಸರೆಲ್ಲ ಎಲ್ಲಾ ಪಾತ್ರ. ನನ್ಗೆ ಅಲ್ಲಿ ಅನ್ಸುತ್ತೆ, ಅಂದ್ರೆ ಇತ್ತೀಚೆಗೆ ಎಲ್ಲಾ ಸಿನಿಮಾಗಳಲ್ಲಿ ನಾಯಕನಷ್ಟೇ ಖಳನಾಯಕನಿಗೂ ಪ್ರಾಮುಖ್ಯತೆ ಇದೆ. ಅದನ್ನ ನಾವು KGF ನಿಂದ ಕೂಡ ನೋಡ್ಕೊಂಡು ಬರ್ತಾ ಇದ್ದೇವೆ. ಈ ಸಿನಿಮಾದಲ್ಲಿ ನಾವು ಈಗ ಟ್ರೈಲರ್ ನೋಡಿದಾಗ ಎಸ್ಪೆಷಲಿ ಖಳನಾಯಕನಿಗೂ ಅಷ್ಟೇ ಒತ್ತು ಕೊಟ್ಟಿದ್ರ, ನಾಯಕನಿಗೂ ಅಷ್ಟೇ ಒತ್ತು ಕೊಟ್ಟಿದ್ರ. ಈ ಕೋರಾದಲ್ಲಿ ಖಳನಾಯಕನೇ ನಾಯಕನ ಅಥವಾ ನಾಯಕನೇ ಖಳನಾಯಕನ? ಕತೆ ನಾಯಕ ಸರ್. ಮೇನ್ ಹೇಳ್ಬೇಕಾದ್ರೆ ಒನ್ ಆಫ್ ದಿ ಸ್ಟೋರಿ ಯಾರು ನಾಯಕರಲ್ಲ, ಕತೆಗೆ ಇವರೆಲ್ಲ ಅಡಾಪ್ಟ್ ಮಾಡ್ಕೊಂಡಿರೋ ಅಷ್ಟೇ ಸರ್. ಈಗ ನಾನು ಯಾವಾಗಲೂ ಅನ್ಕೊಳ್ಳೋದು, ರಾಮ ಹೀರೋ ಯಾವಾಗಲೂ ಹೀರೋನೇ ಸರ್. ಅವ್ನಿಗೆ ಒಂದು ಟೈಟ್ಲ್ ಬಿದ್ದುಬಿಡುತ್ತೆ. ನಾನು ಯಾವಾಗಲೂ ರಾವಣ ಸ್ಟ್ರಾಂಗ್ ಇರ್ಬೇಕು ಸರ್. ನಿಂಗೆ ರಾವಣ ಸ್ಟ್ರಾಂಗ್ ಇದ್ದಾಗ ಅದಕ್ಕೊಂದು ರಾಮಾಯಣಗೊಂದು ಕಿಕ್ ಇರುತ್ತೆ. ಆಪೋಸಿಷನ್ ಹಂಗಿರ್ಬೇಕಲ್ವಾ ಸರ್. ಈಗ ಇವರು ತುಂಬಾ ಸ್ಟ್ರಾಂಗ್ ಇದ್ದು ಆಪೋಸಿಟ್ ನಾವು ತುಂಬಾ ವೀಕ್ ಮಾಡಿದ್ರೆ ಇಡೀ ಕಥೆನೇ ಬಿದ್ದೋಗುತ್ತೆ. ನನಗೆ ನೆಕ್ ಟು ನೆಕ್ ಆ ಫೈಟ್ಸ್ ಇರಬೇಕು. ಆಡಿಯನ್ಸ್ ಓಪನಿಂಗ್ ಸೀನು ಕಿಟ್ಟಿನ ಹೆಂಗ್ ತೋರಿಸಿದ್ರೆ, ವಿಲನ್ ಹೆಂಗ್ ತೋರಿಸಿದ್ರೆ ಅಂದಾಗ ಅವ್ರಿಬ್ರು ಟಕಾಫರ್ ಹೇಗಿರುತ್ತೆ, ಒಂದು ಎಕ್ಸ್ಪೆಕ್ಟೇಷನ್ ಇರುತ್ತೆ. ನಾವು ಏನೇ ಆಡಂಬರ ತೋರಿಸಿ ವಿಲನ್ ಓಕೆ ಅಂತ ತೋರಿಸಿದ್ರೆ ನಿಮ್ಗೆ ಅಷ್ಟು ಮಜಾ ಇರಲ್ಲ. ನಿಮ್ಗೆ ಯಾವಾಗ್ಲೂ ದುರ್ಯೋಧನ ಭೀಮ ಸೆಣಸಾಟ ನೋಡಕ್ಕೆ ನಿಮ್ಗೆ ಮಜಾ ಅದು ಅಲ್ವಾ ಸರ್. ಆ ದುರ್ಯೋಧನ ಬದಲು ಯಾರೋ ವೀಕ್ ಪಾಯಿಂಟ್ ಇಟ್ಕೊಂಡ್ರೆ ಮಜಾ ಇರಲ್ಲ ನಿಮ್ಗೆ. ಅದು ಸುತ್ತ ನಿಮ್ಗೆ ಆ ಕ್ಯಾರೆಕ್ಟರ್ಗಳು ಅಷ್ಟು ಡಿಸೈನ್ ಮಾಡ್ಕೊಬೇಕಾಗುತ್ತೆ. ಇಲ್ಲಿ ಏನು ಅಂದ್ರೆ, ನೀವು ಟ್ರೈಲರ್ ಅಲ್ಲಿ ಅವರಿಬ್ರು ನೋಡೋದಕ್ಕಿಂತ ಅಲ್ಲಿ ಬರೋ ಪ್ರತಿಯೊಂದು ಕ್ಯಾರೆಕ್ಟರ್ ಸುಮ್ಮನೆ ಓದೇ ಪುಟ ಬಂದೇ ಪುಟ ಅನ್ನೋ ಕ್ಯಾರೆಕ್ಟರ್ ಅಲ್ಲ. ಅದು ಪ್ರತಿಯೊಂದು ಪಾತ್ರನೂ ಕೂಡ ನಿಮ್ಗೆ ಅದು ಆ ಒಂದು ಅಂದ್ರೆ ಜನಗಳ ಮನಸ್ಸಲ್ಲಿ ಉಳಿಯುವಂತಹ ಪಾತ್ರ. ನಿಮ್ಗೆ ಏನಕ್ಕೆ ವೈಭವೀಕರಣ ಆಗ್ತದೆ ಟ್ರೈಲರ್ ನಿಮ್ಗೆ ಆಲ್ಮೋಸ್ಟ್ ಇವ್ರದ್ದು ಫೈಟ್ ಶಾರ್ಟ್ಸ್ಗಳು ಕಟ್ ಮಾಡಿರೋದ್ರಿಂದ ಇವ್ರಿಬ್ರದ್ದು ವೈಭವೀಕರಣ ಅಂತ ಅನ್ಸುತ್ತೆ. ಬಟ್ ನೋಡಿದ್ರೆ ನಾನೇನ್ ಹೇಳಿದೆ, 17-18 ಜನ ಮಿನಿಮಮ್ ನಿಮ್ಗೆ ಆ ಪಾತ್ರಗಳು ಮನಸ್ಸಲ್ಲಿ ಉಳಿಯುತ್ತೆ ಸರ್ ನಿಮ್ಗೆ. ಅದರಲ್ಲಿ ಕಿಟ್ಟಿ, ನೀವು ಹಿಂದಿನೇ ಚಿತ್ರರಂಗಕ್ಕೆ ಬರಬೇಕಿತ್ತು, ಎಲ್ಲರಿಗೂ ನಿರೀಕ್ಷೆ ಇತ್ತು. ಯಾಕಂದ್ರೆ ರಿಯಾಲಿಟಿ ಶೋ ಆದ ನಂತರದಲ್ಲಿ ನಿಮ್ಮ ಅಲ್ಲಿ ನೋಡಿದಂತ ಆಕ್ಷನ್ ನ ಸಿನಿಮಾದಲ್ಲಿ ನೋಡ್ಬೇಕಂದ್ರೆ ತುಂಬಾ ಜನಕ್ಕೆ ಆಸೆ ಇತ್ತು.
ಯಾಕೆ ತಡ ಆಯ್ತು ಚಿತ್ರರಂಗ ಬರ್ಲಿಕ್ಕೆ ಅಂತ? ಇಲ್ಲ ಸರ್, ನಂದು ಪರ್ಸನಲ್ ಲೈಫಲ್ಲಿ ಒಂದು ಏಳು ಬೀಳು ಅಂತ ಇರುತ್ತೆ, ಅದು ಇತ್ತು. ಮತ್ತೆ ಫ್ಯಾಮಿಲಿದು ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು. ಮತ್ತೆ ತುಂಬಾ ಸಿನಿಮಾಗಳು ಬಂದವು. ಬಟ್ ನಾನು ಮಾಡಕ್ಕೆ ಟೈಮ್ ಇದ್ರೂ ಒಂದು ಕೆಲವೊಂದು ಅಡೆತಡೆಗಳು ಆಗಿತ್ತು ಲೈಫಲ್ಲಿ. ಎಲ್ಲರೂ ಲೈಫಲ್ಲಿ ಆಗುತ್ತೆ, ನಮ್ಮ ಲೈಫಲ್ಲಿ ಆಗಿತ್ತು. ಅದೆಲ್ಲ ಬಿಟ್ಟು ಒಂದು ಒಳ್ಳೆ ಸಬ್ಜೆಕ್ಟ್ ಕಾಯ್ತಿದೆ. ಈಗ ಬಿಗ್ ಬಾಸ್, ಡ್ಯಾನ್ಸ್ ಸ್ಟಾರ್, ಲೈಫ್ ಸೂಪರ್ ಎಲ್ಲ ಗೆದ್ಕೊಂಡು ತುಂಬಾ ಆಫರ್ಗಳು ಬಂತು. ಒಂದು ಒಳ್ಳೆ ಕತೆ ಮಾಡಬೇಕು ನನಗಿರುವಂತ ಟ್ಯಾಲೆಂಟ್ಗೆ. ಯಾವ್ದೋ ಒಂದು ಮಾಡ್ಬಿಟ್ಟು ಸೋತ್ಬಿಟ್ಟು ಮತ್ತೆ ಸಿನಿಮಾದಲ್ಲಿ ಚಾನ್ಸ್ ಸಿಗದೆ ಅಲೆಯೋದ್ ಬದಲು ಒಂದು ಒಳ್ಳೆ ಸ್ಕ್ರಿಪ್ಟ್ ಮಾಡೋಣ ಅಂತ ಇದ್ದಾಗ ಆದಿವಾಸಿ ಬಂದಾಗ್ಲೇ ಆದಿವಾಸಿ ಅದು ಮತ್ತೆ ಇದೆಲ್ಲ ಒಂದು ಬುಡಕಟ್ಟು ಸಮಾಜದೆಲ್ಲ ಸ್ಟೋರಿ ಕೇಳ್ತಾ ಅದೇನೇ ಒಂದು 2 ವರ್ಷ 3 ವರ್ಷ ಹತ್ರ ಆಗೋಯ್ತಲ್ಲ ಸರ್. ಅಲ್ಲೇ 3 ವರ್ಷ ಆಗೋಯ್ತು. ಆಮೇಲೆ ಇನ್ನೊಂದು 3 ವರ್ಷ ನಾನು ಗ್ಯಾಪ್ ಕೊಟ್ಟಿದ್ದೆ ಅಷ್ಟೇನೆ. ಆ ಟೋಟಲಿ 6 ವರ್ಷ ಎಗ್ರೋಯ್ತು. ಈ ದುಡ್ಡು ಕಾಸು ಬಟ್ಟೆ ಬರೀ ಏನ್ ಬೇಕಾದ್ರು ತಗೋದು, ಟೈಮ್ನ ಯಾವತ್ತು ಮತ್ತೆ ಕೊಡಕ್ಕಾಗಲ್ಲ, ಯಾರು ತಗೊಳಕ್ಕೂ ಆಗಲ್ಲ. ಅದ್ ಬಿಟ್ಟು ಇವಾಗ ಇಂಡಸ್ಟ್ರಿಗೆ ಬ್ಯಾಕ್ ಟು ಫಾರ್ಮ್ ಅಂತ ಬಂದಿದ್ದೀನಿ. ಏನು ಮಾಡಕ್ಕಲ್ಲ, ಸುನಾಮಿ ಸ್ವಲ್ಪ ಲೇಟ್ ಆಗಿ ಬರುತ್ತೆ, ಲೇಟೆಸ್ಟ್ ಆಗಿ ಬರುತ್ತೆ. ಬಟ್ ಬಂದ್ರೆ ಸರಿಯಾಗಿ ಸೌಂಡ್ ಮಾಡುತ್ತೆ. ಬರ್ತಾ ಇದೀನಿ, ನೋಡೋಣ. 18ನೇ ತಾರೀಕು ಬಂದ್ಮೇಲೆ 100% ಇಡೀ ಕರ್ನಾಟಕ ಜನ ಕೋರನ್ನ ಅಕ್ಸೆಪ್ಟ್ ಮಾಡ್ತಾರೆ ಅಂತ ಅನ್ಕೊಂಡಿದೀನಿ ಸರ್. ಅಲ್ಲ, ದುರ್ಯಾಗ ಸದ್ ಮಾಡ್ಲಿಕ್ಕೆ ಸಿದ್ಧ ಆಗಿದ್ದೀರಾ? ಪಕ್ಕಾ ಸರ್, ಮಿಸ್ಸೇ ಇಲ್ಲ. ಇತ್ತೀಚಿನ ಸಿನಿಮಾಗಳು ರೆಟ್ರೋ ಲುಕ್ ನಲ್ಲಿ ಬಂದ್ರೆ ತುಂಬಾ ಖುಷಿ ಅನ್ಸುತ್ತೆ, ಅದು ನೋಡ್ಲಿಕ್ಕೆ ಒಂದು ಅಂದ ಅನ್ಸುತ್ತೆ. ಅದೇ ರೀತಿ ಈಗ ಬುಡಕಟ್ಟು ಸಮುದಾಯದ ಸಿನಿಮಾ ಅಂತ ಹೇಳಿದ್ರೆ ಆಲ್ಮೋಸ್ಟ್ ನಮ್ಗೆ ಅನ್ಸ್ಬಿಡುತ್ತೆ ಇದು ರೆಟ್ರೋ ಲುಕ್ ಸಿನಿಮಾ ಅಂತ ಹೇಳಿ. ನಿಜವಾಗ್ಲೂ ಇದು ಕಂಪ್ಲೀಟ್ಲಿ ರೆಟ್ರೋ ಲುಕ್ ನಲ್ಲೇ, ರೆಟ್ರೋ ಸ್ಟೈಲ್ ನಲ್ಲೇ ಸಾಗುತ್ತಾ ಹೇಗೆ? 100% ಸರ್. ನಾವು ಕಾಡ್ ಬಿಟ್ಟು ನಾಡಿಗೆ ಬಂದೇ ಇಲ್ಲ ಬಿಡಿ. ನಾವು ಎಲ್ಲ ಫಾರೆಸ್ಟ್ ಅಲ್ಲಿ ಇದೆ. ಯಾಕಂದ್ರೆ 40 years ಬ್ಯಾಕ್ ಅನ್ನೋದು ಸರ್, ನಾವು ಏನೋ ಗೀಚ್ಕೊಂಡು ಸರ್. ಈಗ ಫಾರ್ ಎಕ್ಸಾಂಪಲ್ ಆಸ್ ಎ ಡೈರೆಕ್ಟರ್ ಏನ್ ಮಾಡ್ತೀನಿ, ಒಂದು 100 ಜನ ಬೆಂಕಿ ಹಿಡ್ಕೊಂಡ್ ಬರ್ತಾ ಇದಾರೆ, ಅಲ್ಲಿ ಏನೋ ಒಂದು ಅನಾಹುತ ಆಗುತ್ತೆ, ಇಡೀ ಕಾಡ್ ಕಡೆ ಸುಟ್ಟಾಕ್ಬಿಡುತ್ತೆ, ಒಂದು ಸಂಹಾರ ಆಗುತ್ತೆ, ಆಳು ಮಣ್ಣು ಮಸಿ ಅಂತ ಪೇಪರಲ್ಲಿ ಗೀಚ್ಕೊಂತೀವಿ ಸರ್. ಬಟ್ ಎಕ್ಸಿಕ್ಯೂಷನ್ ಮಾಡೋದು ಹೇಗೆ? ಯಾಕಂದ್ರೆ ನಮ್ಮ ಕಲ್ಪನೆಗಳು ಚಿಕ್ಕದೇನಲ್ಲ, ನಮ್ದಲ್ಲ. ಲಾಜಿಕಲ್ ಯೋಚನೆ ಮಾಡಿದ್ರೆ ಸರಿ ಗುರುವೇನ್ ಎಲ್ಲ ಬರ್ಕೊಂಡಿದ್ಯಾ, ಕಾಡ್ ಸುಟ್ಟಾಕೋರು ಯಾರು, ಕಾಡ್ ಸೆಟ್ ಹಾಕಿ ಬುಡಕಟ್ಟು ಜನ ಸುಟ್ಟಾಕೋರು ಯಾರು, ಪರ್ಮಿಷನ್ ಕೊಡೋರು ಯಾರು, ಅದಕ್ಕೆ ದುಡ್ಡು ಹಾಕೋರು ಯಾರು, ಇವೆಲ್ಲ ಡೈರೆಕ್ಟರ್ಗೆ ನಮ್ ಕಲ್ಪನೆ ಮಿತಿ ಇಲ್ಲ ಸರ್. ಯಾಕಂದ್ರೆ ಹೇಳೋದು ಸರ್, ನನ್ನ ಅನುಭವ ಪ್ರಕಾರ ಸ್ಕ್ರಿಪ್ಟ್ 100% ಮಾಡ್ಕೊಂಡಿದ್ರು ಸರ್. ಆಸ್ ಎ ಡೈರೆಕ್ಟರ್ ಮಣಿರತ್ನಂ ಸರ್ ಇಂದ ಹಿಡಿದು ರಾಜಮೌಳಿ ಸರ್ ಇಂದ ಓಪನ್ ಆಗಿ ಹೇಳ್ತೀನಿ ಸರ್, ಯಾರು 100% ಮಾಡಕ್ಕಲ್ಲ ಸರ್. ಒಂದು 80% ಅಚೀವ್ ಮಾಡಿದ್ರೆ ಸಾಕು ನಾವು ಸ್ಕ್ರಿಪ್ಟ್ ಅಲ್ಲಿ. ಯಾಕಂದ್ರೆ ನಾವೇನೋ ಒಂದು ಕಲ್ಪನೆ ತಕ್ಕಂಗೆ ಯಾವ್ದು ಸಿಗಲ್ಲ ಸರ್. ಕೆಲವೊಂದು ಅಡಾಪ್ಟ್ ಮಾಡ್ಕೊಂತೀವಿ, ಕೆಲವೊಂದು ನಮಗೆ ಗೊತ್ತಿಲ್ಲದ್ರೆ ಅದಕ್ಕಿಂತ ಸೂಪರ್ ಸಿಕ್ಬಿಡೋದು ಲೊಕೇಶನ್. ಕೆಲವೊಂದ್ಸಲಿ ನಾವು ಸ್ವಲ್ಪ ಬಲವಂತವಾಗಿ ನಮ್ಮ ಕಲ್ಪನೆನ ಅದಕ್ಕೆ ಹೇರಕ್ ಹೋಗ್ತೀವಿ. ಇಲ್ಲ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ಮಾಡಕ್ಕೆ ನನ್ನ ಕಲ್ಪನೆ ಬೇರೆ ಇರುತ್ತೆ. ನೀವು ಮಲಗಿದಾಗ ಆ ಕನಸು ತಕ್ಕನಾಗ ಬಂಗ್ಲೆಯಲ್ಲಿ ಕಟ್ಟಕ್ಕಾಗತ್ತೆ. ನೀವು ಇರೋದ್ರಲ್ಲಿ ಅಟ್ಲೀಸ್ಟ್ ಅದೇ ಹೇಳಿದ್ರಲ್ಲ, ಒಂದು 80% ಸಸ್ಟೈನ್ ಆದ್ರೆ ನಾವು ಗೆದ್ವಿ ಅಂತಾನೆ ಅರ್ಥ. 100% ಇದು ನಂಗೆ ತುಂಬಾ ಸ್ಯಾಟಿಸ್ಫ್ಯಾಕ್ಷನ್ ಆಗಿದೆ. ಯಾಕಂದ್ರೆ ನಾವು ಅನ್ಕೊಳ್ಳೋ ಹತ್ರ ಎಕ್ಸಿಕ್ಯೂಷನ್ ಮಾಡಿದೀನಿ. ಅದಕ್ಕೆ ನಮ್ಮ ಪಿ ಮೂರ್ತಿಯನ್ನ ಹ್ಯಾಟ್ಸ್ ಆಫ್ ಹೇಳ್ಬೇಕು. ಯಾಕಂದ್ರೆ ನಾವೇನೇ ಗೀಚ್ಕೊಬೋದು ಸರ್. ಯಾಕಂದ್ರೆ ನನ್ನ ಇಮೇಜ್ ಇರುತ್ತೆ, ಒಂದು 200-300 ಒಂದು ತಂಡ ಒಂದು ಹಾಡಿ ಅಂತ ಹೇಳ್ತೀವಿ, ಬುಡಕಟ್ಟು ಜನಾಂಗ ಫುಲ್ ಬೆಂಕಿ ಹತ್ಕೊಬೇಕು, ಒಂದು ಮಾರಣ ಹೋಮ ಆಗ್ಬೇಕು, ಆ ಲೆವೆಲ್ ಈ ಲೆವೆಲ್, ಒಂದು ವಾರ ಪೋಷನ್ ಹಂಗ್ ಜನ ನೋಡ್ರೆ ವಾವ್ ಅನ್ಸ್ಬೇಕಂಗೆ ಹೇಳಿದ ಅಪ್ಪೋ ಕೆಲ್ಬಿಟ್ಟ ಒಂದು ಇನ್ಸ್ಪಿರೇಷನ್. ಹಾಗಂದಾಗ ದುಡ್ಡು ಯಾರು ಹಾಕ್ತಾರೆ? ಆಮೇಲೆ ಹೊಸಬ ಈಗಿರೋ ಸ್ಥಿತಿಲಿ ಹೊಸಬನಿಗೆ ಸ್ಟಾರ್ ಸಿನಿಮಾಗಳೇ ದುಡ್ಡು ಹಾಕಿದ್ರೆ ವಾಪಸ್ ಬರ್ತಾಯಿಲ್ಲ. ಅಂಥದ್ರಲ್ಲಿ ಕಿಟ್ಟಿ ಹಾಕೊಂಡು ನಾನು ಒಬ್ಬ ಡೈರೆಕ್ಟರ್ ಹಾಕೊಂಡು, ಯಾಕಂದ್ರೆ ನಾನು ಸ್ಟಾರ್ ಡೈರೆಕ್ಟರ್ ಅಲ್ಲ, ಕಿಟ್ಟಿ ಸ್ಟಾರ್ ಹೀರೋ ಅಲ್ಲ, ಪಿ ಮೂರ್ತಿ ಅಣ್ಣ ಸ್ಟಾರ್ ಪ್ರೊಡ್ಯೂಸರ್ ಅಲ್ಲ. ಮತ್ತೆ ಸಿನಿಮಾ ಏನಕ್ಕೆ ಆಗ್ತದೆ? ಬಿಕಾಸ್ ಆಫ್ ಕತೆಗೆ, ಕಂಟೆಂಟ್ ಇಂದ ಆಗ್ತಾ ಇದೀವಿ. ಈಗ 2 ತರ ಸರ್, ಬಜೆಟ್ ಫಸ್ಟೇ ಪ್ಲಾನ್ ಮಾಡ್ಕೊಂಡು ಕತೆ ಮಾಡೋದು ಬೇರೆ, ಕತೆ ಮಾಡಿ ಆ ಕತೆಗೆ ಏನ್ ಬೇಕೋ ಅದು ಬಜೆಟ್ ಪೂರ್ಣಗೊಳಿಸೋದು ಬೇರೆ. ನಮ್ದು 2 ತರ ಆಗಿದೆ. ಫಸ್ಟ್ ಕತೆ ಮಾಡ್ಕೊಂಡು ಅದೇನು ಬೇಕೋ ಅದು ಕಾಂಪ್ರಮೈಸ್ ಮಾಡೋದೇ ಒಬ್ಬ ಪ್ರೊಡ್ಯೂಸರ್ ಅಲ್ವಾ ಸರ್. ಅವ್ರು ತುಂಬಾ ಒಂದು ಹುಚ್ಚುತನ ಸರ್ ಆ ಅಪ್ಪನಿಗೆ. ಹೆಂಗೆ ಅಂದ್ರೆ ಸರ್, ನಾನೊಂದು ಶಾರ್ಟ್ ಅಣ್ಣ 100 ಜನ ಸಾಕಣ ಅಂದ್ರೆ ವಾರ್ನಿಂಗ್ ಮಾಡೋರು, ಸಾಕಾ ಕರೆಕ್ಟಾಗಿ ಕೇಳೋ, 200 ಜನ ಹಾಕೋಬೇಕಾರೆ ಕೊಡ್ತೀನಿ. ಈ ತರ ಯಾರು ಸಿಗ್ತಾರೆ ಸರ್ ಪ್ರೊಡ್ಯೂಸರ್? ಅಂದ್ರೆ ಹುಚ್ಚು ಪ್ಯಾಷನ್ ಇರ್ಬೇಕು ಸರ್ ಪ್ರೊಡ್ಯೂಸರ್ಗೆ. ಹೆಂಗೆ ಅಂದ್ರೆ ನಮ್ದೆಲ್ಲ ಡಿಸ್ಕಷನ್ ಅದೇ ಆಗ್ತಾಯಿತ್ತು. ಅವರು ನಾವು ಕಾಂಪೀಟ್ ಮಾಡ್ತಾ ಇರೋದು ಕನ್ನಡ ಲ್ಯಾಂಗ್ವೇಜ್ ಅಲ್ಲ, ನಾವು ಪರಭಾಷೆ. ಯಾಕಂದ್ರೆ ಡಿಸ್ಕಷನ್ ಇಡ್ತಾನೆ ಇತ್ತು, ಅಣ್ಣ ಈಗ ಬೇರೆ ಭಾಷೆಗಳು ಈ ಕನ್ನಡದಲ್ಲಿ ಯಾಕೆ ಓಡ್ತಾ ಇದೆ, ತಗೊಂಡಿರೋರು ನಾವೇ ಡಿಸ್ಟ್ರಿಬ್ಯೂಟರ್ಗಳು, ನಾವ್ಯಾಕೆ ಅವ್ರಿಗೆ ಇದಕ್ಕೆ ಒಂದು ಒತ್ತು ಕೊಡ್ತಾ ಇದೀವಿ, ಕನ್ನಡ ಸಿನಿಮಾಗಳು ಯಾಕೆ ಕೊಡ್ತಾ ಇಲ್ಲ, ಕ್ವಾಲಿಟಿ ವೈಸಾ ಇನ್ನೊಂದ ಗಟ್ಟಿ ಕತೆ ಕೊಡ್ತೀರಾ? ಇದೆಲ್ಲ ಡಿಸ್ಕಷನ್ ಮಾಡಿದಾಗ ನಮ್ಮ ಪ್ರೊಡ್ಯೂಸರ್ ಒಂದೇ ತಾಡ್ಸಿದ್ದು, ಈ ಸಲ ನೋಡಬೇಡ ಭಾಷೆ, ನಾನು ಅವ್ರ ನಮ್ಮ ಸಿನಿಮಾ ಪಕ್ಕಕ್ಕೆ ಇಟ್ರೆ ಅದು ಇದಕ್ಕೆ ಕಂಪೇರ್ ಮಾಡಿದ್ರೆ ವಾವ್ ಅನ್ಸ್ಬೇಕು, ನೋಡಬೇಡ ಅಂತ ಒಂದು ಹಠದಲ್ಲಿ ಮಾಡಿರುವಂತ ಸಿನಿಮಾ ಸರ್. ಕಿಟಿ, ನೀವು ಹೇಳಿದಂಗೆ ಸಾಕಷ್ಟು ಏಳುಬೀಳುಗಳನ್ನ ಕಂಡಿದ್ದೀರಾ. ಬುಡಕಟ್ಟು ಸಮಯದ ಕಥೆನೂ ಹಾಗೇ ಇದೆ, ಯಾಕಂದ್ರೆ ಸಾಕಷ್ಟು ಏಳುಬೀಳುಗಳು ಅವರ ಜೀವನದಲ್ಲಿ ಇರುತ್ತೆ. ಈ ಕತೆ ಯಾಕೆ ತುಂಬಾ ಕನೆಕ್ಟ್ ಆಯ್ತು ನಿಮಗೆ ಅಂತ? ಕನೆಕ್ಟ್ ಆಗ್ಲಿಕ್ಕೆ ಕಾರಣ ಏನು ಅಂತ ಕತೆ?
ಅದೇನೆ ಸರ್, ಅವರು ಹೇಳಿದ್ನಲ್ಲ ಸರ್, ಬೇರೆ ಹೀರೋಗಳನ್ನ ಹಾಕೊಂಡು ಮಾಡ್ಬೋದಿತ್ತು, ಬಟ್ ಈ ಸ್ಕ್ರಿಪ್ಟ್ ನಾನು ಕರೆಕ್ಟಾಗಿ ಸೂಟ್ ಆಗ್ತೀನಿ ಅಂತ. ಒಳ್ಳೆದೆ ಪ್ಯಾಟಾಗಿ ಬಂದ ಶೋ ಎಲ್ಲ ನೋಡಿದ್ರು, ಮತ್ತೆ ಇಂಡಿಯನ್ ಶೋ ನೋಡಿದ್ರು, ಅದೆಲ್ಲ ಕೆಲವೊಂದು ಟಾಸ್ಕ್ಗಳೆಲ್ಲ ಹಂಗೆ ಕಾಣಿಸಿದೆ, ಕಾಡ್ ಪಾಪನ್ ತರ. ಅದಕ್ಕೆ ಅವ್ರಿಗೆ ಹಂಗೆ ಇಷ್ಟ ಆಕ್ಚುಲಿ ಆಗಿರ್ಬೇಕು. ಕಿಟ್ಟಿ ನಂಗೆ ಇನ್ನೂ ಪರಿಚಯ ಆಗಿರಲಿಲ್ಲ. ನಾನು ಹೊರಟ ಟೈಮ್ ಅನ್ಸುತ್ತೆ, ಹೊರಟ ಯಾವಾಗ ನಿಂದ ಆಗಿದ್ದು ಅದಾದ್ಮೇಲೆ ಬಿಗ್ ಬಾಸ್ ಆದ್ಮೇಲೆ. ಬಿಗ್ ಬಾಸ್ ಅದು ನಾನು ಸರ್ ಹೆಂಗಾಗಿದ್ರೆ ಇವ್ರಿಗೆ ನಾವೇನು ರೂರಲ್ ಏರಿಯಾ ಅಂತ ಹೇಳ್ತೀವಿ, BC ಸೆಂಟರ್ ಅಂತ ಏನ್ ಹೇಳ್ತೀವಿ, ಆ ಕಡೆ ಉತ್ತರ ಕರ್ನಾಟಕ ಸೈಡು, ಈ ಕಡೆ ಮಂಡ್ಯ ಮೈಸೂರು ಎಲ್ಲ ನಿಮ್ಗೆ ದೊಡ್ಡ ಫ್ಯಾನು. ನಾನು ಓಪನ್ ಹೇಳ್ತಾ ಇದ್ದೆ ಡೈರೆಕ್ಟರ್, ನಾನು ಇವ್ನ ಶೋನೇ ಮಿಸ್ ಮಾಡ್ತಾ ಇರಲಿಲ್ಲ. ನಾನು ಇವ್ನು ಇನ್ನೂ ಯಾರು ಅಂತ ನನಗೆ ಗೊತ್ತಿಲ್ಲ ಆಕ್ಚುಲಿ. ಸರ್ ಯಾರು ಕೂಡ ನಮ್ಮ ತಾಯಿ ದೊಡ್ಡ ಫ್ಯಾನ್ ಸರ್ ಇವನಿಗೆ. ನಮ್ಮ ತಾಯಿ ಎಸ್ಪೆಷಲಿ ಏಜ್ ಆಗಿರೋರಿಗೆಲ್ಲ ಇವ್ನ್ ಕಂಡ್ರೆ ಒಂದು ಹೆಂಗೆ ಅಂದ್ರೆ ನಮ್ಮನೆ ಹುಡುಗ ಇವ್ನ್ ಗೆಲ್ಬೇಕು, ತುಂಬಾ ಕಷ್ಟಪಟ್ಟು ಬಂದೇನೆ ಇವನು ಅಂದ್ರೆ ಒಂದು ಎಮೋಷನ್ಸ್. ನಮ್ಮನೆ ಮಗ ಅನ್ನೋದು ಅದು ತಗೊಳದ್ ಬೇರೆ ಅನ್ಕೊಳ್ಳೋದ್ ಬೇರೆ, ಆತರ ಒಂದು ಒಳ್ಳೆ ಎಮೋಷನ್ಸ್ ಇತ್ತು ನನ್ನ ಮೇಲೆ. ಆಮೇಲೆ ನಾನು ಎಲ್ಲದಕ್ಕಿಂತ ಮುಖ್ಯವಾಗಿ ನಾನು ಇಲ್ಲಿ ಇವನ್ನ ಒಂದು ಒಳ್ಳೆ ಆಕ್ಷನ್ ಮನುಷ್ಯನ್ ನೋಡಿದೆ, ಆಕ್ಷನ್ ಮಾಡೋ. ಸರ್ ಇವತ್ತು ಓಪನ್ ಆಗಿ ಹೇಳ್ತೀನಿ ಸರ್, ಯಾಕಂದ್ರೆ ಏನೋ ಉತ್ಪ್ರೇಕ್ಷೆಯಲ್ಲಿ ಹೇಳ್ತಾರ, ನೀವು ಸಿನಿಮಾ ನೋಡಿದಾಗ ಒಬ್ಬ ಹಾಲಿವುಡ್ ಟೋನಿ ಜಾರ್ ನೋಡ್ತೀರಾ ಸರ್, ಅಲ್ಲಿ ಅದಂತ ಭರವಸೆ ಕೊಡ್ತೀನಿ. ಯಾಕಂದ್ರೆ ಪುನೀತ್ ಸಾರು, ವಿಜಯ್ ಸಾರು ಅವ್ರ ಲೆವೆಲ್ ಮಾಡಿದ್ದಾರೆ ಅಥವಾ ಅವ್ರಿಗಿಂತ ಮೀರಿ ಮಾಡಿದ್ದಾರೆ ಅಂತ ತಪ್ಪಾಗುತ್ತೆ. ಬಟ್ ಒಂದೊಂದು ಹೇಳ್ತೀನಿ, ಹಾಲಿವುಡ್ ಕಂಪೇರ್ ಮಾಡ್ತೀನಿ ಸರ್, ಟೋನಿ ಜಾ ಕಮ್ಮಿ ಇವ್ರು ಮಾಡಿಲ್ಲ ಸರ್. ನಾನು ಹೇಳ್ತೀನಿ ಕನ್ನಡ ಟೋನಿ ಜಾ ಅಂತ ಹೇಳೋದು ತಪ್ಪಲ್ಲ ಸರ್, ನಿಜ. ಯಾಕಂದ್ರೆ ಸರ್ ಈಗ ರೋಪ್ ಹಾಕೊಂಡ್ ಮಾಡೋದೇ ಕೆಲವು ಹೀರೋಗಳು ಕಷ್ಟ ಸರ್. ನಮ್ಮ ಫೈಟ್ ಮಾಸ್ಟರ್ಗಳು ಸಾರ್ ಅದು ಬಗ್ಸಕ್ ಬರಲ್ಲ, ಇದು ಬಗ್ಸಕ್ಕಲ್ಲ, ಸುಮ್ನೆ ಹೀರೋ ಅಂತ ಬಂದ್ಬಿಡ್ತಾರೆ ಅಂತ ಆಸ್ ಅ ಡೈರೆಕ್ಟರ್ ನಾವು ಕೇಳಿದೀವಿ ಸರ್. ಇವ್ ನಂಬಲ್ಲ ಸರ್, ವಿತೌಟ್ ರೋಪ್ ವಿತೌಟ್ ಡೂಪ್ ಸರ್. ನಾವು ನಮ್ಮ ರವಿ ಚಿನ್ನಿ ಮಾಸ್ಟರ್ ಏನ್ ಮಾಡಿದ್ರು, ಒಂದು ಶಾರ್ಟ್ ಅಲ್ಲಿ ಸರ್ ಒಂದು ಸ್ಟೇಜ್ ಹಾಕಿರ್ತೀವಿ, ಸುಮಾರು ಒಂದು 20-30 ಅಡಿಯಿಂದ. ನಾವ್ ಹೇಳೋದು ತುಂಬಾ ಈಸಿ ನೋಡಿ, 4-5 ಜನ ಬರ್ತಾ ಇರ್ತಾರೆ ಫೈಟರ್ಸ್, ನೀಟಾಗಿ ಫ್ಲಿಪ್ ಮಾಡಿ ಅವ್ರಿಗೆ ಹೆಡ್ ಹೊಡೆದು ಕರೆಕ್ಟಾಗಿ ಲ್ಯಾಂಡ್ ಆಗ್ಬೇಕು ಸರ್. ನಾವ್ ಹೇಳಿ ಎಷ್ಟು ಚೆನ್ನಾಗಿ ಹೇಳ್ತೀವಿ ನಾವು. ವಾಪಸ್ ಅದು ಹಿಂಗ್ ಫ್ರಂಟ್ ಅಲ್ಲ, ಬ್ಯಾಕ್ ಶಾಟ್ ಬಂದು ಬೀಳ್ಬೇಕು. ಫಾರ್ ಎಕ್ಸಾಂಪಲ್ ನಿಮಗೆ ಅಪ್ಪು ಸರ್ ಅಲ್ಲಿ, ಅಪ್ಪು ಮೂವಿಲಿ ಓಪನಿಂಗ್ ಇಂಟ್ರೊಡಕ್ಷನ್ ಶಾಟ್ ಇದೆ ಗೊತ್ತಾ, ಅಪ್ಪು ಸರ್ ವಾಪಸ್ ಹೊಡ್ಕೊಂಡು ಅಷ್ಟು ಮಾತ್ರದ ಇವನು ಅದನ್ನ ಸ್ಟೇಜ್ ಮೇಲಿಂದ ಹೊಡಿಬೇಕು. ಇಲ್ಲಿ ಕೆಳಗಡೆ ಸುಮಾರು ಒಂದು 10-20 ಅಡಿ ಹೈಟ್ ಇದೆ ಸ್ಟೇಜ್. ದೊಡ್ಡ ಡಿಸ್ಕಷನ್ ಏನು ಅಂದ್ರೆ, ನಮ್ ಫೈಟ್ ಮಾಸ್ಟರ್ ಬಂದು ಬೇಡ ಇದು ಅಂತ. ನಮಗ್ ಭಯ ಸರ್, ಆಲ್ರೆಡಿ ಕೆಲವು ಘಟನೆಗಳು ಆಗ್ಬಿಟ್ಟಿದೆ, ತುಂಬಾ ಮೊಂಡು ಬುದ್ಧಿಯಿಂದ ಹೋಗಿ ಏನೇನಾಗಿದೆ ಚಿತ್ರ ನಿಮ್ಗೆ ಗೊತ್ತಾಗಿದೆ. ಭಯ ಎಲ್ಲಾ ಫೈಟ್ ಮಾಸ್ಟರ್ ಆ ಘಟನೆ ಆದ್ಮೇಲೆ ಒಂದು ಗಟ್ಟಿಯಾಗಿ ಕಾನ್ಶಿಯಸ್ ಆಗ್ಬಿಟ್ಟಿದೆ ಸರ್. ಈಗ ಯಾಕೆ ಬೇಕಪ್ಪ ನಮ್ಗೆ ರಿಸ್ಕ್ ತಗೊಳ್ಳೋದು ಅಂತ ಬೆಡ್ ಹಾಕ್ತಾರೆ. ಇವ್ನು ಸುಮ್ನೆ ಇದ್ದ, ಬಕ್ಕಲಕ್ಕರು ಎಲ್ಲ ನೋಡ್ತಾನೆ ಇದ್ದಾನೆ ಇವನು, ಏನಿದು ಅಂತ. ಅದೇ ಅಪ್ಪ ಒಂದ್ಸಲಿ ಮಾನಿಟ್ರು, ಸರಿ ಮಾನಿಟ್ರು ಇದೆಲ್ಲ ಯಾಕೆ ಆಗ್ತಿದ್ದೀರಾ ಅಂದ್ರು. ಅಲ್ಲಪ್ಪ ಸೇಫ್ಟಿ ಸರ್, ನಾನ್ ಮಾರ್ಷಲ್ ಆರ್ಟ್ ಸರ್, ನಾನು ಚಿಕ್ಕ ವಯಸ್ಸಿಂದ ಅವಮಾನ ಮಾಡ್ತಿರಲ್ಲ ಸರ್ ನೀವು. ಅಲ್ಲಪ್ಪ ಅವಮಾನ ಅಲ್ಲಪ್ಪ, ನಾವು ಪ್ರಿಕಾಷನ್ಸ್ ತಗೋಬೇಕು, ಗ್ರಾಚಾರ ಒಂದೇ ತರ ಇರಲ್ಲ ಸರ್, ಎಲ್ಲ ತೆಗಿತಾರೆ ಬಿಡ್ತಾರೆ. ಒಂದ್ ಕೆಲಸ ಮಾಡಿ ಸರ್, ನನ್ ಮೇಲೆ ನಂಬಿಕೆ ಇಲ್ವ ನಿಮ್ಗೆ, ನಿನ್ನೆ ಅಲ್ಲಪ್ಪ ನಮ್ ಗ್ರಾಚಾರ ಮೇಲೆ ನಂಬಿಕೆ ಇಲ್ಲ ಅಂತ ಅವರು. ಸೊ ಡಿಸ್ಕಷನ್ ಆದಾಗ ಎಲ್ಲ ಬಕ್ಕಲ್ಸ್ ಎಲ್ಲ ತೆಗ್ದು ಇವನು ಹೇಳ್ದ, ಸರ್ ಒಂದು ಮಾನಿಟರ್ ನೋಡಿ ಸರ್, ನಿಮ್ಗೆ ನಂಬಿಕೆ ಬಂದ್ರೆ ರೋಪ್ ಕಟ್ಬಿಡಿ, ಕಂಡೀಷನ್ ಓಕೆ. ಕಿಟ್ಟಿ ಎಲ್ಲಾನು ಮಾಡ್ತಾನೆ ಅಂತ ಹೇಳಿದ್ರೆ ರೋಪ್ ತೆಗೆದ್ಬಿಡಿ ಸರ್. ಅಲ್ಲಿ ಬೆಡ್, ಸರಿ ಬೆಡ್ ಬೇಡ ಸರ್, ಅಲ್ಲಪ್ಪ ಹೆಚ್ಚು ಕಮ್ಮಿ ಮಣ್ಣಪ್ಪ, ಇದು ಅರ್ಥ ಮಾಡ್ಕೊ ಸರ್, ಬೆಡ್ ಬೇಡ ಸರ್ ಅಂತ. ಇವ್ರು ಅವ್ರ ಮನ್ಸಲ್ಲಿ ಸರ್ ನನಗೆ ಇವನೇನ್ ಮನುಷ್ಯನ ರಾಕ್ಷಸ ಸರ್, ಹಿಂಗ್ ಮಾತಾಡ್ತಾನೆ, ಹೆಚ್ಚು ಬೇಡ ಸರ್, ರಿಸ್ಕ್ ಆಗುತ್ತೆ ಸರ್ ಅಂತ ಅವರು. ಕೊನೆಗೆ ಹಟ್ಟದಲ್ಲಿ ಇವನೇ ಗೆದ್ದ ನಮ್ಗೆ. ಬಟ್ ಒಂದು ಆ ಶಾರ್ಟ್ ಫೇಸ್ ಮಾಡೋದು ನಮಗೂ ಸರ್ ಜೀವ ಬಾಯಲ್ಲಿ ಇಟ್ಕೊಂಡಿದ್ವಿ ನಾವು, ಕೈಲಿ ಇಟ್ಕೊಂಡಿದ್ವಿ, ಏನಪ್ಪ ಅಂತ ಸರ್. ಫಸ್ಟ್ ಶಾರ್ಟ್ ಮಾಡಿದಾಗ ಎಲ್ಲ ಕ್ಲಾಪ್ಸ್ ಹೊಡೆದ್ವಿ. ಅಂದ್ರೆ ಆ ಒಂದು ಪರ್ಫೆಕ್ಷನ್ ಕಷ್ಟ ಸರ್ ಬರೋದು, ಯಾಕಂದ್ರೆ ನಿಂತ್ಕೊಂಡು ನೋಡೋದ್ ಬೇರೆ ಸರ್. ಒಂದ್ಸಲಿ ಫ್ಲಿಪ್ ಹೊಡೆದ್ರೆ 100 ಅಡಿ ಗಟ್ಲೆ ಹೋಗ್ತಾನೆ, ಮತ್ತೆ ವಾಪಸ್ ಬರ್ತಾನೆ, ನೋಡಕ್ ಹಂಗಿದ್ದಾನೆ, ಒಂದ್ ಮೂಳೆನೇ ಇಲ್ವನ ಹತ್ರ ಬಿಹೇವ್ ಮಾಡ್ತಾನೆ. ನೀವು ಎಲ್ಲ ನೋಡೋಕೆ ಸಿನಿಮಾದಲ್ಲಿ ನೋಡಿ ಸರ್, ಇಂಪ್ಯಾಕ್ಟ್ ಗೊತ್ತಾಗುತ್ತೆ ನಿಮ್ಗೆ ಏನು ಅಂತ. ಕಿಟಿ ನಾವು ನೋಡಿದ್ವಿ ಅಂದ್ರೆ ನಾಟ್ ರೋಪ್ ನಾಟ್ ಡ್ಯೂಪ್, ರಿಯಲ್ ಸ್ಟೆಂಟ್. ಈಗಾಗಲೇ ರಿಯಾಲಿಟಿ ಶೋ ನೋಡಿದ್ವಿ. ಈ ಸ್ಟೆಂಟ್ ಕಲೀಲಿಕ್ಕೆ ಯಾರು ಒಂದು ಶಾರ್ಟ್ ಇದೆ ಸರ್, ಅದು ಬಹಳ ಕಷ್ಟ. ಇಬ್ರು ಕತ್ತಿ ಹಿಡ್ಕೊಂಡು ಇಟಿ ಅಂತ ಹೇಳ್ತೀವಿ ಸರ್, ಇಟಿ ಆ ಕಡೆ ಅಪೋಸಿಟ್, ಈ ಕಡೆ ಅಪೋಸಿಟ್ ಬರ್ತಾರೆ. ಇವ್ರು ಸೆಂಟ್ರಲ್ ಓಡ್ ಬರ್ತಾ ಇರ್ತಾನೆ ಕ್ಯಾರೆಕ್ಟರ್ ಹೀರೋ. ಅವ್ನು ಆ ಕಡೆ ತಲೆ ಹೊಡೆಗೆ ಹೋಗ್ತಾನೆ, ಅವ್ನು ಕಾಲೊಡೆಗೆ ಹೋಗ್ತಾನೆ. ನಂಬಲ್ಲ ಸರ್, ಇಷ್ಟೇ ಸರ್ ಡಿಫ್ರೆನ್ಸ್. ನೀಟಾಗಿ ಸೆಂಟ್ರಲ್ ಹೋಗ್ತಾನೆ ಸರ್, ನೀಟಾಗಿ ಎರಡು ಹೋಗ್ತಾರೆ, ಹಿಂಗೆ ಫ್ಲಿಪ್ ಹೋಗ್ತಾ ಇರ್ತಿಗೆ ಸೆಂಟ್ರಲ್ ನೀಟಾಗಿ ಹೋಗ್ತಾರೆ ಸರ್, ವಿತೌಟ್ ರೋಪ್. ಸುಮಾರು ಹಂಗೆ ಟ್ರಾಲ್ ಮಾಡಿದಾನೆ ಸರ್. ಹಿಂಗೆ ಅದ್ ನಮ್ಗೆ ಹೆಂಗ್ ಮಾಡಿದೆ ಅಂದ್ರೆ ನಮ್ಗೆ ಇವತ್ತು ಹಾಗೇನ್ ಭಯ ಆಗ್ತಿಲ್ಲ ಕಿಟಿ, ಯಾಕಂದ್ರೆ ಒಂದಷ್ಟು ಕತ್ತಿಗಳು ನೋಡಿದ್ರು ಭಯ, ಎಲ್ಲಿ ಏನಾದ್ರು ಡ್ಯಾಮೇಜ್ ಆಗುತ್ತೆ. ಯಾಕಂದ್ರೆ ಫಸ್ಟ್ ಮೂವಿ, ಸಾಕಷ್ಟು ಮೂವಿ ಮಾಡ್ಲಿಕ್ಕಿದೆ, ಭಯ ಅನ್ಸ್ಲಿಲ್ವಾ ಸಮಯ? ಇಲ್ಲ ಸರ್, ತುಂಬಾ ಹೊರಟನ. ಆಮೇಲೆ ಫ್ಲೆಕ್ಸಿಬಲ್ ಇತ್ತು ಬಾಡಿ, ಲೈಕ್ ಸ್ಟ್ರೆಚಿಂಗ್ ಆಗಿರ್ಬೋದು, ಬಾಡಿ ಬೆಂಡಿಂಗ್ ಆಗಿರ್ಬೋದು, ಫ್ಲಿಪ್ ಎಲ್ಲ, ಜಿಮ್ನಾಸ್ಟಿಕ್ ಎಲ್ಲ ಮೈಸೂರು ಮತ್ತೆ ನಾವು ಕಂಠೀರವ ಸ್ಟುಡಿಯೋ ಇದೆಯಲ್ಲ ಅಲ್ಲಿ, ಮತ್ತೆ ಚೆನ್ನೈಲೆಲ್ಲ ಪ್ರಾಕ್ಟೀಸ್ ಮಾಡ್ತಿದ್ದೆ. ಆಮೇಲೆ ನಾನು ಗದ್ದೆ ಮಳ್ಳಲೆಲ್ಲ ಪ್ರಾಕ್ಟೀಸ್ ಮಾಡಿದ್ ಜಾಸ್ತಿ. ಈ ಟೋನಿ ಜೆ ಮೂವಿ ನಮ್ ಸರ್ ಹೇಳಿದ್ರಲ್ಲ, ಅದು ಹಾಂಗ್ಕಾಂಗ್, ಮತ್ತೆ ನಮ್ಮ ಪುನೀತ್ ಸರ್ ಆಗಿರೋದು, ದುನಿಯಾ ವಿಜಯ್ ಅವರೆಲ್ಲ ನೋಡಿದಾಗ ತುಂಬಾ
ಖುಷಿ ನಾನು ಇಂಡಸ್ಟ್ರಿ ಏನೋ ಮಾಡ್ಬೇಕು, ಮಾಡ್ಬೇಕಂತ. ಬಟ್ ರಿಯಾಲಿಟಿ ಶೋಗಳು ಗೆದ್ಮೇಲೆ ಇನ್ನೂ ಕಲಿಯಕ್ ಸ್ಟಾರ್ಟ್ ಮಾಡಿದೆ. ಕಲಿತಾ ನನಗ್ ಸಿಗೋಂತ ಒಂದು ಒಳ್ಳೆ ಅವಕಾಶ ಯಾವ್ದಾದ್ರು ಸಿಕ್ಕಿದ್ರೆ ಇವೆಲ್ಲ ತೋರ್ಸೋಣ ಅನ್ಕೊಂಡಿದ್ದೆ. ಅದೇ ಟೈಮ್ ಹೊರಟಾಗಿ ನನ್ಗೂ ಹೊರಟ, ಇವರು ಹೊರಟು. ಬಟ್ ಮಗು ತರ ಮನ್ಸಷ್ಟೇ ಹೊರಟಾಗಿದೆ ನೋಡಕ್ಕೆ. ಸಿಕ್ಕದ್ಮೇಲೆ ಒಳ್ಳೆ ಚೆನ್ನಾಗಿ ಮಾಡ್ಸಿದ್ರು, ಏನೇನಿದೆಲ್ಲ ಟ್ಯಾಲೆಂಟ್ ಎಲ್ಲ ತೋರಿಸಿದ್ರೆ. ಬಟ್ ಡ್ಯಾನ್ಸ್ ಮಾಡಿದ್ರೆ ಡ್ಯಾನ್ಸ್ ತೋರ್ಸಕ್ ಆಗಿಲ್ಲ, ಯಾಕೆ ಡ್ಯಾನ್ಸಿಂಗ್ ಸ್ಟಾರ್ ವಿನ್ನರ್ ಆಗಿದೆ. ಈ ಸಿನಿಮಾದಲ್ಲಿ ಡ್ಯಾನ್ಸ್ ತೋರ್ಸಕ್ ಆಗಿಲ್ಲ. ನೆಕ್ಸ್ಟ್ ಯಾವ್ದಾದ್ರು ಕಾಂಬಿನೇಷನ್ ನೆಕ್ಸ್ಟ್ ಮಾಡಿದ್ರೆ ಪ್ರೊಡ್ಯೂಸರ್ ಸಿಕ್ಕಿದ್ರು ಅದ್ರಲ್ಲಿ ತೋರ್ಸೋಣಲ್ಲ ಅಂತ. ನೀವು ಹೇಳದಂಗೆ ಎಲ್ಲೂ ಗ್ರಾಫಿಕ್ಸ್ ಇಲ್ಲ, ಎಲ್ಲೂ ರೋಪ್ ಡ್ಯೂಪ್ ಏನಿಲ್ಲ, ಎಲ್ಲ ರಿಯಲ್ ಆಗಿ ಬಂದಿದೆ ಅಂತ ನಿಮ್ಮ ಮೈಂಡ್ ಅಲ್ಲಿ ಒಂದಿರುತ್ತೆ. ಕಾಡಿನಲ್ಲಿ ಹೀಗೆ ಬೆಂಕಿ ಬರ್ಬೇಕು, ಒಂದಷ್ಟು ಸೀನ್ಗಳಲ್ಲಿ ನೋಡಿದ್ವಿ, ಒಂದಷ್ಟು ಬೆಂಕಿ ಉರಿತಿರ್ತದೆ. ಅಂದ್ರೆ ಬಡಕೋಟೆ ಸಮುದಾಯ ಇದ್ರೆ ಕಾಮನ್ ಆಗಿ ಬೆಂಕಿ ಇದ್ದೇ ಇರುತ್ತೆ. ಕಾಡಿನಲ್ಲಿ ತುಂಬಾ ರೆಸ್ಟ್ರಿಕ್ಷನ್ಸ್ ತುಂಬಾ ಇರುತ್ತೆ. ಇದೆಲ್ಲ ಚಾಲೆಂಜಸ್ ನ ಎದುರಿಸಿ ಹೇಗ್ ಶೂಟ್ ಮಾಡಿರಿ ಅಂತ. ಸರ್ ಗ್ರಾಫಿಕ್ಸ್ ಅಂದ್ರೆ ಖಂಡಿತ ಒಂದೆರಡು ಕಡೆ ಮಾಡಿದ್ವಿ, ಮಾಡೋ ಅನಿವಾರ್ಯತೆ ಬಂತು. ನೀವು ಈಗ ಒಪ್ಪಿಕೊಂಡಳು ಸಾಂಗ್ ನೋಡ್ಬೋದು, ಅಲ್ಲಿ ನಾವು ಈಗ ಲೈಟ್ ಹುಳ ಅಂತ ಬರುತ್ತೆ ಸರ್, ಮಿಂಚುಳ ಅಂತೀವಿ ನಾವು. ಚಿಕ್ಕ ವಯಸ್ಸಲ್ಲಿ ನಾವೇನ್ ಮಾಡ್ತಾ ಇದ್ವಿ ಅಂದ್ರೆ ಅಗರಬತ್ತಿ ಪ್ಯಾಕೆಟ್ ಇರುತ್ತಲ್ಲ ಸರ್, ನೀವು ಎಲ್ಲರೂ ಗೊತ್ತದು. ಅದು ಒಂದ್ ಹುಳ ಸಿಕ್ಕಿದ್ರೆ ಒಳಗೆ ಹಾಕ್ಬಿಟ್ಟು ಅದ್ ಕಲರ್ ಪೇಪರ್ ಆಚೆ ಸುತ್ಬಿಟ್ಟು ಹಿಂಗೆ ಟಾರ್ಚರ್ ತರ ಹಿಂಗ್ ಬಿಡ್ತಾ ಇದ್ರು, ಹಂಗೆ ಬ್ಲಿಂಕ್ ಆಗೋದು ಹಿಂಗೆ. ಈಗ ನನಗೊಂದ್ 1000 ಹುಳ ಬೇಕು, ಹೆಂಗ್ ಮಾಡ್ತೀರಾ? ಜಸ್ಟ್ ಒಂದು ನ್ಯಾಚುರಲ್ ಅಂತ ಎಲ್ಲಿ ತರ್ತೀರಾ? ಅದು ಎಸ್ಪೆಷಲಿ ಬೆಂಗಳೂರಂತೂ ಕಾಡಲ್ಲಂತೂ ಈಗಿಲ್ಲ ಬಿಡಿ, ಅದು ಹೋಯ್ತು ಆ ಕಾಲದಲ್ಲಿ. ಅದು ಕೆಲವೊಂದು ಬೇರೆ ಅನಿವಾರ್ಯತೆ ತಿಳಿದ್ರೆ ನಾವು CG ಮಾಡೋ ಅವಶ್ಯಕತೆ ಬಂತು. ಕೆಲವು ಪೋರ್ಷನ್ಸ್ ನ್ಯಾಚುರಲ್ ಗೆ ಬೇಕು ಅಂತ ಮಾಡಿದೀವಿ. ನೀವು ಒಪ್ಪಿಕೊಂಡಲ್ಲ ಒಂದು ಲೀಡ್ ಸಾಂಗ್ ನೋಡ್ಬೇಕು, ಅವಳು ಆ ಹೀರೋಯಿನ್ ತುಂಬಾ ಖುಷಿಗೆ ಜಂಪ್ ಮಾಡ್ತಾ ಇರ್ತಾಳೆ, ನೀವು ಸಿನಿಮಾ ನೋಡೋಕೆ ಗೊತ್ತಾಗುತ್ತೆ. ಕೆಲವು ಅನಿವಾರ್ಯತೆ ಮಾಡ್ಬೇಕಾಯ್ತು. ಒಂದು ಎಲ್ಲ ಸರ್ 99% ಮಾಡಿದ್ವಿ, 1% ಎಲ್ಲೋ ಬೇಕು ಅಂದಾಗ ಮಾಡ್ಕೊಂಡಿದೀವಿ ಅಷ್ಟೇ. ಬಟ್ ಶೂಟ್ ಮಾಡ್ಬೇಕಾದ್ರೆ ಈ ಬುಡಕಟ್ಟು ಜನಾಂಗ ಅಂತ ಹೇಳ್ತೀವಿ, ಎಲ್ಲವೂ ನ್ಯಾಚುರಲ್ ಸರ್. ಈಗ ಸರ್ 100 ಜನ ಶಾರ್ಟು ಪಂಜಿಡ್ಕೊಂಡ್ ಬರ್ತಾ ಇದಾರೆ ಅಂದಾಗ ನಮ್ಗೆ ಟಾಸ್ಕ್ ಏನು ಅಂದ್ರೆ ಸರ್, ಒಂದು ಕೃತಕವಾದ ಲೈಟ್ ಯೂಸ್ ಮಾಡಂಗಿಲ್ಲ ಸರ್. ಈಗ ಕ್ಯಾಮ್ರಾಮನ್ ಏನ್ ಚಾಲೆಂಜ್ ಅಂದ್ರೆ, ಒಂದು ಅವ್ರ ಫೇಸು ಕಾಣಿಸ್ಬೇಕು, ನಾನು ಹೇಳೋ ಶಾರ್ಟು ಬರ್ಬೇಕು, ಹಿಂದ್ಗಡೆ ಜನಗಳು ಕಾಣಿಸ್ಬೇಕು, ನನಗೆ ಫೇಸು ಕಾಣಿಸ್ಬೇಕು, ಅವ್ರ ಕಾಸ್ಟ್ಯೂಮ್ ಎಲ್ಲವೂ ಕಾಣಿಸ್ಬೇಕು. ಯಾವ್ದೋ ಒಂದು ಗುಹೆಯಲ್ಲಿ ಪೋರ್ಷನ್ ಒಂದು ಸೆಟ್ ಹಾಕ್ಬಿಟ್ಟು ದೊಡ್ಡದ ಸೆಟ್ಸ್ ಹಾಕಿ ಒಂದು ಸೆರೆಮನೆ ತರ ಯಾವ್ದೋ ಒಂದು ಶೂಟ್ ಮಾಡ್ತಾ ಇದೀವಿ. ಬರ್ತಾ ಇದಾರೆ 100 ಜನ, ಎಲ್ಲ ಬೆಳಿಗ್ಗೆ ಹಾಕೊಂಡೆಲ್ಲ ಬರ್ತಾ ಇದಾರೆ. ಜಸ್ಟ್ ಒಂದು ಸಣ್ಣ ಎಕ್ಸಾಂಪಲ್ ಹೆಂಗೆ ಅಂದ್ರೆ, ಲೈಟ್ ಹಾಕ್ಲೇಬೇಕು, ಫೇಸ್ ಕಾಣಲ್ಲ, ನನಗೆ ಲೈಟ್ ಬೇಡ ಅಂತ. ಎಷ್ಟು ಪಂಚ್ ತುಂಬೋ ಸರ್ 100 ಜನ ಕಾಣಿಸ್ಬೇಕು ಅಂದ್ರೆ, ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ. ಫೇಸ್ ಎಲ್ಲ ಕಾಣಿಸ್ಬೇಕು ನನಗೆ, ಬಟ್ ಅದ್ರಲ್ಲೂ ಆಫ್ ಲೈಟ್ ಬೇಕು ನನಗೆ. ಇದು ಜಿಗ್ ಅಂತ ಫುಲ್ ಫೇಸ್ ಕಾಣಿಸ್ಬೇಕು. ಜಸ್ಟ್ ಬೆಂಕಿ ಇಟ್ಟ ಫ್ಲಿಂಗ್ರಿಂಗ್ ಆಗ್ತಾ ಇರ್ಬೇಕು, ಸೇಮ್ ಆ ಬೆಂಕಿ ನ್ಯಾಚುರಲ್ ಫೀಲ್ ಇದೆ, ಬಂದು ಫೇಸ್ ಹೋಗ್ತಾ ಇರ್ಬೇಕು, ಆಫ್ ಲೈಟ್ ತರ. ಒಂದ್ಸಲ ಏನಾಗಂದ್ರೆ ಫುಲ್ ಹಚ್ಬಿಡೋರು, ಒಳ್ಳೆ ಫುಲ್ ಜಾತಿ ತರ ಕಾಣಿಸ್ಬಿಡೋದು, ಈ ಬೇಡ ಇದು ನನಗೆ. ಆ ಮೂಡ್ ಬೇಕು ಅಂದ್ರೆ ತುಂಬಾ ಕ್ಯಾಮರಾ ನಿಜವಲ್ ಸೆಲ್ವಾಮ್ ಅಂತ ನಿಜವಲ್ ತುಂಬಾ ಎಫರ್ಟ್ ಹಾಕಿದ್ರು. ಅದೇನಾಗಂದ್ರೆ ಒಂದ್ಸಲ ಶಾರ್ಟ್ ಹೋಗ್ತಾರೆ, ಇನ್ನೊಂದ್ಸಲ ಆಗ್ತಾ ಇರಲಿಲ್ಲ. ಯಾಕೆ ಆಗ್ತಾ ಇರಲಿಲ್ಲ ಅಂದ್ರೆ ಸರ್, ಎಲ್ಲ ಅಂಟ್ಕೊಂಡ್ ಬರ್ಬೇಕು ಸರ್. ಒಂದು ಗುಹೆ ಅಂದ್ರೆ ಒಂದು ಓಣಿ ತರ ಹೆಂಗಿರುತ್ತೆ ಸರ್, ಹಿಂಗೆ ಆ ಗೋಣಿ ತರ 100 ಜನ ಅಷ್ಟು ಗ್ಯಾಂಗ್ ಬರ್ಬೇಕಾದ್ರೆ ಏನಾಗುತ್ತೆ, ಅಂಟ್ಕೊಂಡ್ ಬರ್ಬೇಕಾಗುತ್ತೆ ಅವರೆಲ್ಲ. ಅವ್ರಿಗೆ ಹೆಣ್ಮಕ್ಳು ಒಂದು ಚಿಕ್ಕ ವಯಸ್ಸಿಂದ ಹುಡುಗರಿಂದ ಹಿಡಿದು ದೊಡ್ಡ ಏಜ್ ಮುತ್ಕ ಆಗಿರೋರು ಎಲ್ಲ ಇರ್ತಾರಲ್ಲ ಶಾರ್ಟ್ ಅಲ್ಲಿ. ಸಡನ್ ಆಗಿ ಹೆಣ್ಮಕ್ಳಿಗೆ ಕೂದಲು ಅಂಟ್ಕೊಂಡ್ಬಿಡೋದು. ಯಾಕಂದ್ರೆ ಅವರು ನಾವೇನ್ ಮಾಡ್ತೀರಿ, ಫೇಸ್ ಸ್ವಲ್ಪ ಹಿಂಗಿಟ್ರೆ, ಇಲ್ಲ ಫೇಸ್ ಹತ್ರ ಇಡ್ತಾರೆ, ನಂಗೆ ಫೇಸ್ ಕಾಣಿಸ್ಬೇಕಲ್ಲ ಅಂತ ಕ್ಯಾಮ್ರಾಮ್ಯಾನ್. ಅವ್ರಿಗೆ ಭಯ, ಕೂದಲು ಹಿಂಗೆಲ್ಲ ಇರುತ್ತಲ್ಲ ಸರ್, ಹಿಂಗ್ ಇಟ್ಕೊಂಡು ಒಂಚೂರು ಎಳೆ ಆಟ ಡಬ್ಬಂದ್ ಅಂಟ್ಕೊಂಡ್ಬಿಡುತ್ತೆ. ನಮ್ಗೆ ಅವ್ರಿಗೆ ಕ್ಯಾಮ್ರಾ ಫೇಸ್ ಕಾಣಿಸ್ಬೇಕು ಸರ್, ಸುಟ್ಟೋಗೋದು ಸರ್, ನನ್ ಫೇಸ್ ಕಾಣಿಸ್ಬೇಕು, ನಿಮ್ ಫೈಟ್ಗಳು ಹಿಂಗ್ ಇಟ್ಕೊಂಡು ಹೆಂಗಂದ್ರೆ ಕೂದಲು ಗೊತ್ತಲ್ಲ ಸರ್, ಕೂದಲು ಸುಟ್ಬಿಟ್ರೆ ನಿಮ್ಗೆ ಒಂಥರ ಗಲೀಜುವ ಸ್ಮೆಲ್ ಅದು. ನಾವ್ ಏನ್ ಸ್ಮೆಲ್ ಅಂದ್ರೆ ಅಷ್ಟ್ ಜನ ಅಂಟ್ಕೊಂಡ್ರೆ ಹಿಂಗಿರುತ್ತೆ. ಒಂದೊಂದ್ಸರಿ ಸರಿ ಸ್ವಲ್ಪ ಅವಾಯ್ಡ್ ಮಾಡೋಣ ಅಂದ್ರೆ ಸ್ಕಿನ್ಗಳು ಅಂಟ್ಕೊಂಡ್ಬಿಡೋದು, ಕೆಲವರಿಗೆ ಬಟ್ಟೆಗಳು ಅಂಟ್ಕೊಂಡ್ಬಿಡೋದು. ಸರ್ ಇಡೀ ಸಿನಿಮಾದಲ್ಲಿ ಜಸ್ಟ್ 1 ಪಾಯಿಂಟ್ ಅಷ್ಟೇ ಸರ್ ಹೇಳ್ತಾರೆ, ಈ ತರ ಬಹಳ ಅವಘಡ ಆಗಿದೆ. ಬಟ್ ಏನೇ ಮಾಡಕ್ ಸರ್, ಮಾಡ್ಲೇಬೇಕಲ್ಲ ಸರ್. ಈಗ 100 ರೂಪಾಯಿ ಕೊಟ್ಟು ನೋಡ್ತಾನೆ ಅಂದಾಗ ನಾವು ಕಷ್ಟ ಪಡ್ಲೇಬೇಕಲ್ಲ, ಅದನ್ನ ದೊಡ್ಡ ಹೈಲೈಟ್ ಆಗಿ ಮಾಡೋ ಅವಶ್ಯಕತೆ ಇಲ್ಲ. ಎಲ್ಲವೂ ಆಗಿದೆ ಸರ್ ಅಷ್ಟೇ. ಇಟ್ ಈಸ್ ಓನ್ಲಿ ನಾಟ್ ಇವನ್ ಆಕ್ಷನ್ ಹೀರೋ. ಲವರ್ ಬಾಯ್ ಕೂಡ ಇದರಲ್ಲಿ ಕಾಣಿಸ್ಕೊಂಡಿದ್ದೀರಾ, ಹಾಡ್ನಲ್ಲಿ ಗೊತ್ತಾಗ್ಬಿಡುತ್ತೆ, ಅದ್ಭುತವಾಗಿ ಕಾಣಿಸ್ತೀರಾ, ಸುಂದರವಾದ ಹಾಡು. ಲವರ್ ಬಾಯ್ಗೆ ಹೊಂದ್ಕೊಳ್ಳಿಕ್ಕೆ ಕಷ್ಟ ಆಯ್ತಾ ತಮಗೆ? ಸರ್ ತುಂಬಾ ಕಷ್ಟ ಆಯ್ತು. ಸ್ಟಾರ್ಟಿಂಗ್ ಏನ್ ಗೊತ್ತಾಗ್ತಿರಲ್ಲ, ಚರಿಷ್ಮಾದ ಕಾಂಬಿನೇಷನ್ ತುಂಬಾ ಹೇಳ್ಕೊಟ್ರು ಅವ್ರುನು. ಬಟ್ ಒಂದ್ ಸ್ವಲ್ಪ ಗಾಬರಿ ಇತ್ತು. ಈಗ ಆಕ್ಷನ್ ಮಾಡ್ಬೇಕಾದ್ರೆ, ಲವ್ ಸೀನ್ ಮಾಡ್ಬೇಕಾದ್ರೆ ಈ ಎಕ್ಸ್ಪ್ರೆಷನ್ ಸರ್ ಹಿಂಗೆ ಕಣ್ಣು ಮುಚ್ಕೊಂಡ್ರೆ, ಈ ಸರಿ ಬಿಡು ನೆಟ್ಟ ಕಣ್ಣಲ್ಲಿ ಯಾಕೆ ಹಂಗ್ ಮಾಡ್ತಿದ್ಯಾ ಅನ್ನೋದು, ಕ್ಯಾಮ್ರಾ ಒಂಥರ ಕಾಣಿಸೋದು, ಅದೆಲ್ಲ ತುಂಬಾ ಹೇಳ್ಕೊಟ್ರು. ಬಟ್ ಇವ್ರಿಗೆಲ್ಲ ಲವ್ ಸ್ಟೋರಿ ಎಲ್ಲ ಹೊರಟದಲ್ಲಿ ತುಂಬಾ ಸಾಂಗ್ಸ್ ಎಲ್ಲ ತುಂಬಾ ಇಷ್ಟಪಟ್ಟು ಮಾಡಿದ್ರು. ಆ ತರನೇ ನಂಗೆ ಸೇಮ್ ಹಂಗೆ ಟೀಚ್ ಮಾಡಿದ್ರು, ಎಲ್ಲ ಹೇಳ್ಕೊಟ್ರು. ಮಹಾನ್ ತರಲೆ ಸರ್, ಸ್ಪಾಟ್ ಅಲ್ಲಿ ಭಯಂಕರ ತರಲೆ. ಇಡೀ ಸಿನಿಮಾ ತುಂಬಾ ರಿಸರ್ವ್ ಆಗಿ ಇಟ್ಕೊಂಡಿರ್ತೀನಿ. ಇವ್ರು ಬಂದ್ರೆ ಆಕ್ಚುಲಿ ಮಾನಿಟರ್ ಬಿಟ್ಟು ಮೈ ಕಡ್ಲ ಕಡೆ ಓದಾಡ್ಬಿಟ್ಟಿದ್ದೀನಿ ನಾನು. ಈ ಸಡನ್ ಸೀರಿಯಸ್ ಆಗಿ ಇರ್ತೀವಿ, ಏನೋ ಒಂದೆಲ್ಲ ಹೇಳ್ತಾರೆ. ಅದು ದೊಡ್ಡ ಸಿನಿಮಾ ಆರ್ಟಿಸ್ಟ್ಗಳೆಲ್ಲ, MK ಮಠ ಅವರಂತೂ ಸರ್ ಸುಮಾರು, ನಾನು ಎಷ್ಟೋ ಜನ ನಮ್ಮ ರಂಗಣ್ಣರಿಗೂ ದೊಡ್ಡ ಆರ್ಟಿಸ್ಟ್ಗಳ ಜೊತೆ ಕೆಲಸ ಮಾಡಿದ್ವಿ ಸರ್. ನನ್ನ ಲೈಫಲ್ಲಿ ಫಸ್ಟ್ ಟೈಮ್ ಡೈರೆಕ್ಟರ್ಗೆ ಕಾಲ್ ಮುಗ್ದಿದ್ದು MK ಮಠ ಅಣ್ಣ ಸರ್. ಅವ್ರ ಬಗ್ಗೆ ಹೇಳಲೇಬೇಕು. ರಾಜ್ಯ ಪ್ರಶಸ್ತಿ ವಿಜೇತರು, ಒಂದು ಮೂಲವಾದ ಪಾತ್ರ ಮಾಡಿದ್ದಾರೆ, ಜನಗಳ ಮನಸ್ಸಲ್ಲಿ ಉಳಿಯುವಂತ ಒಂದು ನಾಯಕನ ಪಾತ್ರ ಮಾಡಿದ್ದಾರೆ
ಸರ್ ಅವರು ಹೆಂಗೆ ಅಂದ್ರೆ ಒಂದು ಪಿನ್ ಡ್ರಾಪ್ ಸಿಲಿಂಡರ್ ಯಾರೋ ಅದೋ ಅಂತಾರೆ ಅಂದ್ರೆ ಆ ಒಂದು ತಲ್ಲಿನತ್ತೆ ಅವ್ರಿಗೆ. ಇವ್ರು ಅದನ್ನ ಬ್ರೇಕ್ ಮಾಡೋಣ ನಾನು ಬಂದು, ಯಾಕಂದ್ರೆ ಆಪೋಸಿಟ್ ಆಕ್ಷನ್ ಅಂದ್ರೆ ಹಾಕೊಂಡ್ ಸರಿಯಾಗಿ ಕೊಡ್ತಾ ಇದೀರಾ ಅವ್ ಬುಳ್ಕಂದ ಕೊಡೋದಂಗೆ ಏನಾಯ್ತು ಸಾರ್ ಇವ್ರು ಹೇಳ್ತಾರೆ, ಇವ್ರು ಸೀರಿಯಸ್ ಏನೋ ಮಾಡ್ತಾ ಇದೀನಿ, ಸರ್ವೇ ಮಾಡ್ತಾ ಇದೀವಿ ಬಿಡಪ್ಪ ಅಂತಾರೆ. ಅಂದ್ರೆ ತುಂಬಾ ಬಾಂಡಿಂಗ್ ಚೆನ್ನಾಗಿತ್ತು. ಅಂದ್ರೆ ಎಲ್ಲಾ ಕ್ಯಾರೆಕ್ಟರ್ ಕೂಡ ನಗ್ಸದೆ. ನಾನೇನೇ ಮಾತಾಡ್ತಾರೆ, ಡೈರೆಕ್ಟ್ ಸರ್ರೇ ಕೊಡ್ತಾರಪ್ಪ, ಕೊಡಿ ಕೊಡಿ ಕೊಡಿ, ನಾನು ಏನೋ ಇವ್ ಡೈಲಾಗ್ ಅದೆಲ್ಲ ಕೊಡೋ ಈ ತರ ಬಾಳೆ ಕ್ವಾಟ್ಲೆ ಕಿಟ್ಟಿದ್ರು. ಕಿಟಿ ನೀವು ಒಳ್ಳೆ ಡ್ಯಾನ್ಸರ್ ನೋಡಿದ್ದೇವೆ, ಆದ್ರೆ ಈ ಹಾಡ್ನಲ್ಲಿ ಡ್ಯಾನ್ಸ್ ಇಲ್ಲ, ಸೊ ಮೂವ್ಮೆಂಟ್ಸ್ ಅಷ್ಟೇ. ಅಂದ್ರೆ ಹೆಂಗ ಅನ್ಸ್ತು, ಒಂದಷ್ಟು ಚಾಲೆಂಜಿಂಗ್ ಅನ್ಸ್ತದೆ ನಮ್ಗೆ ಆ ಸಾಂಗ್. ಅಂದ್ರೆ ತುಂಬಾ ಡ್ಯಾನ್ಸ್ ಏನು ಇಲ್ಲ ಸರ್, ತುಂಬಾ ಚೆನ್ನಾಗ್ ಮಾಡ್ಬೇಕಂತ ಅನ್ಕೊಂಡಿದ್ದೆ, ಬಟ್ ಡೈರೆಕ್ಟರ್ ಸರ್ ಈ ಸಾಂಗ್ ಮೀಟರ್ ಅಂತಾರೆ ಸರ್. ಒಂದು ನಾವು ಕ್ಯಾರೆಕ್ಟರ್ ಡಿಸೈನ್ ಮಾಡಿದಾಗ ಇವನು ತುಂಬಾ ಡ್ಯಾನ್ಸರ್ ಅಂತ ನಾವು ತುಂಬಾ ಶೋ ಆಫ್ ಕೊಡೋಕಲ್ಲ ಸರ್. ಒಂದು ಕ್ಯಾರೆಕ್ಟರ್ ಒಂದು ಬರ್ಕೊಂಡಾಗ ಆ ಕ್ಯಾರೆಕ್ಟರ್ ಸರ್ಕಲ್ ದಾಟಬಾರ್ದು ಸರ್. ಯಾಕಂದ್ರೆ ಈ ಕ್ಯಾರೆಕ್ಟರ್ ಬಂದು ಹೆಂಗಂದ್ರೆ ಒಂದು ಗುಲಾಬಿ ಹೂ ಅಂತ ಹೇಳಕ್ ಇಷ್ಟಪಡ್ತೀನಿ. ಈ ಕ್ಯಾರೆಕ್ಟರ್ನ ನೋಡಕ್ ತುಂಬಾ ಇನ್ನೊಸೆನ್ಸ್ ಆಗಿರ್ತಾನೆ, ಬಟ್ ಮುಟ್ಟಕ್ ಬಂದ್ರೆ ಕೆಳಗಿರೋ ಮುಳ್ಳು ಅಂತ ಹೇಳಕ್ ಇಷ್ಟಪಡ್ತೀನಿ. ಆ ಒಂದು ರಫ್ ಕ್ಯಾರೆಕ್ಟರ್ ಇರುತ್ತೆ, ಬಟ್ ನೋಡಕ್ಕೆ ಅದೇ ಸರ್ ಇನ್ನೋಸೆನ್ಸ್ ಇರ್ಬೇಕು ನನಗೆ. ಆ ತರದ್ದು ಡಿಸೈನ್ ಮಾಡಿದಾಗ ಕಿಟ್ಟಿ ಡ್ಯಾನ್ಸ್ ಮಾಡ್ತಾರಂತ ರಪ್ ಅಂತ ಹೆಂಗ್ ಬೇಕಂಗ್ ಮಾಡಕ್ಕೆ ಕ್ಯಾರೆಕ್ಟರ್ ಬಿದ್ದೋಗುತ್ತೆ ನನಗೆ. ಅದೇನ್ ಮಾತಾಡ್ಬೇಕು ಅದೇ ಮಾತಾಡ್ಬೇಕು. ಈಗ ನಾನು ನೀವು ಹಾಕಲ್ಲ, ನೀವು ನಾನು ಹಾಕಲ್ಲ, ಇಷ್ಟ ಇರ್ಬೋದು, ಬಟ್ ಅಲ್ಲಿ ಆ ಒಂದು ಲಿಮಿಟ್ ನಾವು ದಾಟಬಾರ್ದಲ್ಲ. ಕ್ಯಾರೆಕ್ಟರ್ ಹೆಂಗ್ ಮಾತಾಡ್ಬೇಕು ಹಂಗೆ ಮಾತಾಡ್ಬೇಕು. ಹಾಗಾಗಿ ಬಟ್ ಅದ್ಭುತವಾದ ಡ್ಯಾನ್ಸರು. ನೋಡ ಖಂಡಿತ ಮುಂದಿನ ಯೋಜನೆಗಳು ಬಾಳಾಗಿದ್ರೆ ಮಾಡಿ. ಡ್ಯಾನ್ಸ್ ಎಲ್ಲ ನೋಡಿ ತುಂಬಾ ಖುಷಿ ಪಟ್ಟಿದ್ರು ನಾನು. ಶ್ರೀ, ಈಗ ಇದು ಕಾಡಿನ ಮಕ್ಕಳ ಅಸ್ತಿತ್ವದ ಕತೆ ಕೋರಾ ಅನ್ನೋಂಥದ್ದು ಹಿಂದಿಂದ ಹೇಳ್ಕೊಂಡ್ ಬಂದಿದ್ರ, ಎಲ್ಲ ಕಡೆ ಅದು ಸ್ಪಷ್ಟ ಆಗಿದೆ. ಈ ಕಾಡಿನ ಮಕ್ಕಳ ಕತೆ ನಾಡಿನ ಜನಕ್ಕೆ ಎಷ್ಟು ಮಟ್ಟಿಗೆ ಕನೆಕ್ಟ್ ಆಗುತ್ತೆ ಅಂತ ಸರ್? 100% ಕನೆಕ್ಟ್ ಆಗುತ್ತೆ ಸರ್. ಈಗ ಒಂದು ಸಣ್ಣ ಎಕ್ಸಾಂಪಲ್ ಹೇಳ್ತೀನಿ ಸರ್. ಈಗ ಒಂದು ಟ್ರಾಫಿಕ್ ಅಂತ ಅನ್ಕೋಣ ಸರ್. ಈಗ ಎಲ್ಲ ಜಾಮ್ ಆಗಿರುತ್ತೆ ಸರ್. ಒಬ್ಬ ಆರನ್ ಮಾಡಿದ್ರೆ ನಿಮ್ಗೆ ಏನ್ ಮಾಡ್ತೀರಾ ಸರ್? ನೀವೆಲ್ಲ ಜೋರಾಗಿ ಇರಿಟೇಷನ್ ಮಾಡಿದ್ರೆ ಏನ್ ಮಾಡ್ತೀರಾ? ಆ ಕಡೆ ಟರ್ನ್ ಮಾಡ್ತೀರಾ. ದಟ್ ಈಸ್ ಅಟೆನ್ಷನ್ ಕೊಡಕ್ಕಂತಾನೆ ಈ ಕತೆ ಮಾಡ್ಕೊಂಡಿ ಸರ್ ನಾವು, ಮುಖ್ಯವಾಗಿ ಹೇಳ್ಬೇಕಂದ್ರೆ. ಅದೇ ಸರ್, ರೆಟ್ರೋ ಸ್ಟೈಲ್ ಅನ್ನೋದೇ ಮಜಾ ಸರ್. ಯಾಕಂದ್ರೆ ಸರ್ ಈಗ ಒಂದಡಿ ಎರಡಡಿಗೆಲ್ಲ ಮರ್ಡರ್ ಆಗ್ತಾಯಿದೆ, ಕೊಲೆಗಳಾಗ್ತಾ ಇದೆ, ಮನಸ್ತಾಪಗಳಾಗ್ತಾ ಇದೆ, ಅಣ್ಣ ತಮ್ಮ, ಅಕ್ಕ ತಂಗಿ, ಅಪ್ಪ ಅಮ್ಮನ ಸಂಬಂಧಗಳು ಒಂದ್ ಇಡೀ ಮಣ್ಣಿಗೆ ಹೋಗ್ತಾ ಇದೆ ಸರ್. ಕರೆಕ್ಟ್ ಅಲ್ವಾ ಸರ್ ಹೇಳ್ತಾರದ್ ನಾನು? ಬಟ್ ಅದೇ 40 ವರ್ಷ ಹಿಂದೆ ಹೋದ್ರೆ ಆ ಮಣ್ಣಿಗೆ ಎಷ್ಟು ಬೆಲೆ ಕೊಡ್ತಾ ಇದ್ರು, ಆ ಕನ್ನಡ ಒಂದು ಆ ನೆಲಕ್ಕೆ, ಆ ಜಲಕ್ಕೆ, ಆ ಸೊಗಡಿಗೆ. ಸರ್ ಇವತ್ತು ನಾವೇನ್ ಫೈರ್ ಕ್ಯಾಂಪ್ ಅಂತ ಬಡ್ಕೊಂತ ಇದೀವಲ್ಲ ಸರ್, ಆ ಫೈರ್ ಕ್ಯಾಂಪ್ ಅವಾಗಲೇ ಮಾಡಿದಾರೆ ಸರ್ ಅವರು. ಸರ್ ಅವರೆಲ್ಲ ಬೆಳಗ್ಗೆಲ್ಲ ಬೇಟೆ ಆಡ್ತಾರೆ ಸರ್ ಅವರೆಲ್ಲ. ಹೆಂಗೆ ಅಂದ್ರೆ ಅದು ನಾನು ಬರಿಬೇಕಾದ್ರೆ ನಾನು ಬ್ಯೂಟಿ ಸೋಲ್ ಸರ್, ಒಂಥರ ಅದು ಹೇಳಕ್ಕೆ ಮಜಾ. ಅವ್ರೆಲ್ಲ ಹೆಂಗೆ ಅಂದ್ರೆ ಬೆಳಗ್ಗೆ ಎಲ್ಲ ಡಿಸ್ಪ್ಯಾಚ್ ಆಗ್ತಾರೆ ಸರ್. ನಾನು ಹೇಳ್ತೀನಿ 40 ವರ್ಷ ಹಿಂದೆ ಕತೆ. ಅವರೆಲ್ಲ ಬೇಟೆ ಆಡಕ್ಕೆ ಎಲ್ಲ ಡಿಸ್ಪ್ಯಾಚ್ ಆಗ್ತಾರೆ. ನೈಟ್ ಎಲ್ಲ ಸೇರ್ಕೊಂತಾರೆ, ಬೆಂಕಿ ಹಾಕೊಂತಾರೆ, ಒಂದು ಸೂಪರ್ ಜನಪದ ಗೀತೆ ಹಾಡ್ತಾರೆ, ಬೆಳೆದಿಂಗ್ಳು ಬರೋವರೆಗೂ ಕಾಯ್ತಾರೆ, ಬೆಳೆದಿಂಗ್ಳಲ್ಲಿ ಊಟ ಮಾಡ್ತಾರೆ. ಇದೆಂತ ಬ್ಯೂಟಿ ಆಫ್ ಲೈಫ್ ಸರ್. ಅಂದ್ರೆ ಅಲ್ಲಿ ಯೂನಿಟಿ ತೋರಿಸುತ್ತೆ, ಒಗ್ಗಟ್ಟು ತೋರಿಸುತ್ತೆ. ಇದ್ರಲ್ಲಿ ಒಂದು ಡೈಲಾಗ್ ಇದೆ ಸರ್. ಒಂದು ಕ್ಯಾರೆಕ್ಟರ್ ಹೇಳ್ತಾರೆ, ನಾವೆಲ್ಲ ಒಂಥರ ಜೇನ್ ಗೂಡಿದ್ದಂಗೆ, ನೊಣ ಒಂದಿದ್ರೆ ಅದನ್ನ ಜೇನ್ ಹುಳ ಅಂತಾರೆ, ಸಾವಿರ ಇದ್ರೆ ಜೇನ್ ಗೂಡು ಅಂತಾರ. ಅದನ್ನ ಒಂದು ಬ್ಯೂಟಿ ಆಫ್ ಡೈಲಾಗ್ ಇದೆ ಅದರದ್ದು. ಅಂದ್ರೆ ಆ ಒಂದು ಅದನ್ನ ಒಂದು ಸಿನಿಮಾ ನೋಡಿದಾಗ ನೀವು ಒಂಥರ ನಮಗೊಂಥರ ಗಿಲ್ಟಿ ಫೀಲ್ ಆಗುತ್ತೆ. ಶಿಟ್, ನಾವ್ ಎಂತ ಇದ್ರಲ್ಲಿ ಇದೀವಿ ಈಗ ಪ್ರೆಸೆಂಟ್. ಏನಯ್ಯ ಇದು ಹಂಗಿದ್ರ ಅವಾಗ, ಆ ಕಲ್ಚರ್ ಹಂಗಿತ್ತ ಅವಾಗ, ನೋಡಕ್ಕೆ ಮಜಾ ಅಲ್ಲ ಅದು. ನಿಮ್ಗೆ ನೋಡೋದ್ರ ಒಂದು ಹೊಸ ಪ್ರಪಂಚ ಸರ್. ಇನ್ನು ಓವರಾಲ್ ಹೇಳ್ಬೇಕಂದ್ರೆ ಒಂದು ಸಫಾರಿಲಿ 1-2 ಗಂಟೆ ಜರ್ನಿ ಮಾಡೋ ಒಂದು ಫೀಲ್ ಇರುತ್ತೆ ನಿಮಗೆ. ಇಡೀ ಒಂದು ಕತೆ ಅಂದ್ರೆ ಒಂದು ಅನುಭವಿಸಿದ ಮೇಲೆ ಆ ಕತೆಗೆ ಪೂರಕವಾಗಿ ಹೊಂದ್ಕೊಳ್ಳಿಕ್ ಸಾಧ್ಯ ಆಗುತ್ತೆ. ನೀವು ಕತೆ ಕೇಳಿದ ಮೇಲೆ ಒಂದಷ್ಟು ಬುಡಕಟ್ಟು ಸಮುದಾಯವರನ್ನ ಭೇಟಿ ಆಗೋದು, ಒಂದಷ್ಟು ಕಾಡುಗಳಿಗೆ ಭೇಟಿ ಆಗೋದು, ಇದೆಲ್ಲ ಮಾಡಿದ್ರ ಅಂತ? ಇಲ್ಲ ಸರ್, ಎಲ್ಲ ಅಲ್ಲೇ ಹೋಗ್ತದೆ ಸರ್. ಲೊಕೇಶನ್ ಓದಲ್ಲ, ಅದೆಲ್ಲ ಕಡೆನೂ ಓದು. ಮತ್ತೆ ಅಲ್ಲೊಂದಷ್ಟು ಜನ ಸಿಕ್ಕಿದ್ರು, ನೋಡ್ದು ಆ ಕಾಸ್ಟ್ಯೂಮ್ ಅದು ಇದೆಲ್ಲ. ಮತ್ತೆ ಇವರು ನಮ್ಮ ಮೂರ್ತಿನ ಪ್ರೊಡ್ಯೂಸರ್ ಎಲ್ಲ ಸೇರ್ಕೊಂಡು ಡಿಸೈನ್ ಮಾಡಿ, ಎಸ್ಪೆಷಲಿ ಕಾಸ್ಟ್ಯೂಮ್ಗೆ ಮೂರ್ತಿ ಹೇಳಬೇಕು ಸರ್. ಸರ್ ಆಲ್ಮೋಸ್ಟ್ ಕಾನ್ಸೆಪ್ಟ್ ಡಿಸೈನ್ ಅವ್ರು ಹಿಂಗೆ ಅವ್ರು ಎಸ್ಪೆಷಲಿ ಅವ್ರ ಕ್ಯಾರೆಕ್ಟರ್ ಅವರೇ ಡಿಸೈನ್ ಮಾಡ್ಕೊಂಡ್ರು. ಅವರೇ ಹಿಂಗಿರ್ಬೇಕು ಹಿಂಗಿರ್ಬೇಕು ಅಂದ್ರೆ ತುಂಬಾ ಪ್ಯಾಷನ್ ಇರೋ ಪ್ರೊಡ್ಯೂಸರ್ ಅಂತ ಅದಕ್ಕೆ ಹೇಳೋದು ಸರ್. ಈ ಕೆಲವರು ಸುಮ್ಮನೆ ಕ್ಯಾರವನ್ ಕುತ್ಕೊಂಡ್ಬಿಡೋದನ್ನ ಎಲ್ಲರೂ ಹೇಳ್ತಾರೆ. ಕೆಲವರು ಸುಮ್ಮನೆ ನನ್ ದುಡ್ಡಾಯ್ತು, ನನ್ ಕೆಲಸ ಮುಗೀತು, ಡೈರೆಕ್ಟರ್ ಏನೋ ಮಾಡ್ಕೊಂತಾನೆ ಆ ಥರ ಇಲ್ಲ ಸರ್. ಪ್ರತಿ ಒಂದು ಹಂತದಲ್ಲೂ ಇನ್ವಾಲ್ವ್ಮೆಂಟ್ ಆ ಪ್ಯಾಷನ್ ಒಬ್ಬ ಪ್ರೊಡ್ಯೂಸರ್ ಇರ್ಬೇಕು ಸರ್. ಅದನ್ನೇ ಹೇಳೋದು ಇದ್ರೆ. ಯಾಕಂದ್ರೆ ಡೈರೆಕ್ಟರ್ ಏನ್ ಮಾಡ್ತಾನೆ ಪ್ರತಿಯೊಂದು ಗೊತ್ತಿದ್ರೆ ಅವರಿಗೆ, ಅವ್ರು ನಮಗ್ ಸಪೋರ್ಟ್ ಮಾಡ್ತಾರೆ. ಶ್ರೀ 100 ಜನ ಅಲ್ವಹಿಸಿ 100 ಜನ ಸಾಕಲ್ಲ, ಇನ್ನು 200 ಜನ ಹಾಕೋಣ ಅಂತ ಅವರಿಂದ ಬಾಯಿಂದ ಬಂದಾಗ ಕತೆ ಎಲ್ಲವೂ ತಲೆಗೋಗಿದೆ ಅಂತ ಅರ್ಥ. ಇಲ್ಲ ಏನೋ ಮಾಡ್ತಾರೆ ಬ್ಲೈಂಡ್ ಆದಾಗ ಅದು ಬೇರೆ ತರ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗ್ಬಿಡುತ್ತೆ. ಪ್ರತಿಯೊಂದು ಹಂತದಲ್ಲಿ ಅವ್ರಿಗೆ ಗೊತ್ತಿತ್ತು ಸರ್. ಹಾಗಾಗಿ ಸರ್ ಹೆಂಗೆ ಅಂದ್ರೆ ಒಂದು ಸೆಟ್ ಗಿಟ್ ಹಾಕಿದಾಗ ಅಪ್ಪ ಫಸ್ಟ್ ಹೋಗಿ ಸುತ್ತಿಗೆ ಹಿಡ್ಕೊಂಡು ಆಣಿ ಹೊಡಿಯೋರು. ನಾನ್ ಪ್ರೊಡ್ಯೂಸರು ಅವೆಲ್ಲ ಇಲ್ಲ.
ಹೊಡೆದಾಗ ನಮ್ಗೇನ್ ಸರ್ ಕೆಲಸ, ನಾವು ಹೋಗ್ಲೇಬೇಕಲ್ವಾ. ಇಂಡೈರೆಕ್ಟ್ ಅವ್ರು ಮೋಟಿವೇಶನ್ ಮಾಡ್ತಾರೆ, ನಾನೇ ಮಾಡ್ತೀನಿ ನೀವು ಮುಚ್ಕೊಂಡ್ ಬರಯ್ಯ ಅಂತ. ಸೊ ನಿರ್ಮಾಪಕ ಇದ್ರೆ ನಾವು ಸರ್, ನಾನೇನೇ ಪೇಪರ್ ಅಲ್ಲಿ ಗಿಚ್ಚಿದ್ರು ಕೂಡ ಅದಕ್ಕೆ ದುಡ್ಡು ಹಾಕಿದ್ರೆ ನನ್ನ ಕಾರ್ಯರೂಪಕ್ಕೆ ಬರೋದು. ಹೌದು. ಸೊ ಆ ನಿಟ್ಟಿನಲ್ಲಿ ನಿಜವಲ್ಲೂ ಮೂರ್ತಿ ಅಣ್ಣ ಅದೇ ಹೇಳಿದ್ನಲ್ಲ ಸರ್, ಒಬ್ಬ ಸ್ಟಾರ್ ಏನ್ ಖರ್ಚು ಮಾಡಿದ್ರೆ ಒಂದು 10 ಬಜೆಟ್ ಮಾಡಿದ್ದಾರೆ. ಫಸ್ಟ್ ಅವ್ರು ಒಳ್ಳೇದಾಗಬೇಕು, ಹಾಕಿರೋ ಕಾಸು ಬರ್ಬೇಕು ಅನ್ನೋದೇ ಆಸ್ ಎ ಡೈರೆಕ್ಟರ್ ನನ್ನ ವಿಷಯ ಅಷ್ಟೇ. ಇಟಿ ಫಸ್ಟ್ ಮೂವಿ, ಮೊದಲ ಮೂವಿಲ್ಲ ಒಳ್ಳೆ ಕತೆ ಸಿಕ್ಕಿದೆ ನಿಮ್ಗೆ, ಹೊಂದುವಂತ ಕತೆ. ಅಂದ್ರೆ ನಿಮ್ಗೆ ಆಕ್ಷನ್ ಬೇಕಿತ್ತು, ಆಕ್ಷನ್ ಇದೆ, ಲವ್ ಸಾಂಗ್ ಕೂಡ ಇದೆ, ಜೊತೆಗೆ ಏನೇನ್ ಬೇಕು ನಿಮ್ಗೆ ಮಾರ್ಷಲ್ ಆರ್ಟ್ಸ್ ಕಲ್ತಿರೋದ್ರಿಂದ ಏನೇನು ಅಂಶಗಳು ನಿಮ್ಗೆ ಇಷ್ಟ ಆಗಿತ್ತು ಅದೆಲ್ಲ ಕತೆ ಸಿಕ್ಕಿದೆ. ಹಾಗಾಗಿ ನಿಮ್ಮ ಮೊದಲ ಮೂವಿ ಬಗ್ಗೆ ಹೇಗಿದೆ ನಿರೀಕ್ಷೆ ನಿಮ್ಗೆ? ಅದೇ ಸರ್, ನಾನು ಹೇಳೋದಿಷ್ಟೇ ಕರ್ನಾಟಕ ಜನಕ್ಕೆ, 18ನೇ ತಾರೀಕು ಕೋರ ಸಿನಿಮಾ ಬರ್ತೈತೆ, ನೋಡಿ ಆಶೀರ್ವಾದ ಮಾಡಿ. ತುಂಬಾ ಕಷ್ಟಪಟ್ಟು ಇಷ್ಟಪಟ್ಟು ಮಾಡಿದೀವಿ ಮೂವಿನ. ನೀವೇನು ರಿಯಾಲಿಟಿ ಶೋ ನನ್ಗೆ ಓಟ್ ಹಾಕಿ ಮತ್ತೆ ನಳ್ಳಿ ಮತ್ತೆ ಗೆಲ್ಬೇಕು ಮಾಡ್ಬೇಕು ಅಂತೆಲ್ಲ ಗೆಲ್ಸಿದ್ರಿ ಎಲ್ಲ ತರ. ಇವತ್ತು ಕೋರ ಮುಖಾಂತರ 100% ನನ್ ಗೆಲ್ಲಿಸ್ತಾರೆ. ಫಸ್ಟ್ ಶೋ ಅವ್ರು ಬಂದು ನೋಡಿದ್ದೀನಿ, ಅವರೇ ರಿಸಲ್ಟ್ ಕೊಡ್ತಾರೆ ಕೋರ ಚೆನ್ನಾಗಿದೆ ಅಂತ. ನಾನು ನನ್ನ ಸಿನಿಮಾ ನಾನು ಹೀರೋ ಆಗಿದ್ದೀನಿ, ನಾನ್ ಕಷ್ಟಪಟ್ಟಿದ್ದೀನಿ ಅಂತ ಹೇಳ್ತಿಲ್ಲ. ನಾನ್ ಕಷ್ಟಪಟ್ಟು ನಾನ್ ಮಾಡಿರೋದನ್ನ ನೀವು ನೋಡಿದಾಗ 100% ಆ ಕಂಟೆಂಟ್ ಕಮರ್ಷಿಯಲ್ ಇಷ್ಟಪಟ್ಟೆ ಪಡ್ತೀರಾ ಸರ್. ನಾನು ಹೇಳೋದು ಇಷ್ಟನೇ, 18ನೇ ತಾರೀಕು ಬಂದು ಸಿನಿಮಾ ನೋಡಿ. ನೀವು ದಯವಿಟ್ಟು ಬರ್ಬೇಕು, ಬಂದು ನೋಡಿ ಆಶೀರ್ವಾದ ಮಾಡಿ. ಇಡೀ ಕರ್ನಾಟಕ ಜನ ನಮ್ ಕೋರ ಟೀಮ್ ನ ಗೆಲ್ಸ್ಬೇಕಂತ ನಾನು ಕೈ ಮುಗ್ದು ಹೇಳ್ತೀನಿ ಸರ್. ಶ್ರೀ, ಹೊರಟಾಗಿ ಸಾಕಷ್ಟು ವರ್ಷ ಆಯ್ತು. ಹೊರಟಾದ್ಮೇಲೆ ಮತ್ತೆ ಕೋರ ಮೂಲಕ ಸದ್ ಮಾಡ್ತೀರಾ. ಅದ್ರಲ್ಲಿ ಟೈಟಲ್ಲೇ ಡಿಫ್ರೆಂಟ್ ಆಗಿರುತ್ತೆ. ಅಲ್ಲಿ ಹೊರಟ, ಇಲ್ಲಿ ಕೋರ. ಹೊರಟದಂತಹ ನಾಯಕನ ತಂದು ಒಳ್ಳೆ ಸಿನಿಮಾ ಮಾಡಿರುವಂತದ್ದು. ಆಫ್ಟರ್ ಲಾಂಗ್ ಟೈಮ್, ಅಂದ್ರೆ ಒಂದು 3-4 ವರ್ಷದ ನಂತರದಲ್ಲಿ ಒಂದು ಒಳ್ಳೆ ಸಿನಿಮಾ ಮೂಲಕ ಬರ್ತೀರಾ. ನಿಮ್ಗೆ ಹೆಂಗಿದೆ ನಿರೀಕ್ಷೆ? ಇದು ಮತ್ತೊಂದು ಬಿಗ್ ಬ್ರೇಕ್ ಕೊಡುವ ಚಾನ್ಸಸ್ ಇದೆಯಾ? ಸರ್ ಅದೇನಾಗುತ್ತೆ ಅಂದ್ರೆ ಒಂದು ಹಠ ಅಂತ ಇರುತ್ತೆ ಸರ್. ಏನಕ್ಕೆ ಹಠ? ನಮ್ಮಲ್ಲಿ ಅದು ಬೆಳ್ಕೊಳ್ಳೋದಲ್ಲ, ಅದು ಬೆಳೆಸೋದು ಕೆಲವರಿಂದ. ಸರ್ ಈಗ ಹೊರಟ ಲೈವ್ ಇವತ್ತು ಅದು ಜೀವಂತವಾಗಿದೆ ಸರ್. ಯಾರು ನೀವು ಸಾಂಗ್ ಕೇಳಿದ್ರೆ ಇವತ್ತು ಜೀವಂತವಾಗಿದೆ ಸರ್. ನಾನು ಎಲ್ಲೇ ಹೋದ್ರು ಕೂಡ ಆಕ್ಚುಲಿ ನಾನು ಹೊರಟ ಟೈಮಲ್ಲಿ ಅಷ್ಟು ಫೇಸ್ ರೆಕಗ್ನೈಸ್ ಆಗಿಲ್ಲ. ಹೊರಟ ಅಂದ್ರೆ ಗೊತ್ತು, ಹೊರಟ ಡೈರೆಕ್ಟರ್ ಅಂತ ಗೊತ್ತು. ಬಹುಶಃ ಈಗ ಎಲ್ಲರೂ ಗೊತ್ತಾಗ್ತದೆ ಹೊರಟ ಅಂದ್ರೆ ಇವನಾ ಅಂತ, ಹೊರಟ ಡೈರೆಕ್ಟರ್ ಇವರ ಅಂತ ಗೊತ್ತಿರುತ್ತೆ. ಹೊರಟ ಸಿನಿಮಾ ಆದಾಗ ಸರ್ ನನಗೆ 2008 ಅಲ್ಲಿ ದಿ ಬೆಸ್ಟ್ ಡೈರೆಕ್ಟರ್ ಅವಾರ್ಡ್ಸ್ ಕೂಡ ಸಿಗುತ್ತೆ. ನಮ್ಮ ಚೀಫ್ ಮಿನಿಸ್ಟರ್ ಸರ್, ಅಂಬರೀಷ್ ಅಣ್ಣ, ವಿಷ್ಣು ಸರ್ ಎಲ್ಲ ಸೇರಿ ಮುಖಾಂತರ ನನಗೆ ಕೊಡ್ತಾರೆ. ಅದಾಗಿದ ನಂತರ 1 ವರ್ಷ ಮನೇಲಿ ಕುತ್ಕೊಂತೀನಿ ಸರ್. ಅದು ನನ್ ದುರಂತನ ಇಂಡಸ್ಟ್ರಿ ದುರಂತನ ಗೊತ್ತಿಲ್ಲ. ಹೆಂಗಾಗ್ಬಿಡುತ್ತೆ ಅಂದ್ರೆ ಒಂದ್ಸಲಿ ಸರ್, ನಾವೆಲ್ಲ ಹೇಳ್ತೀವಲ್ಲ ಸರ್ ಶ್ರೇ ಒಂದು ಸಿನಿಮಾ ಇಟ್ಕೊಟ್ಬಿಟ್ರೆ ನನಗೆ ಅನ್ಸೋದು ಹೊರಟ ನೀನು, ಯಾಕೆ ಹೊರಟ ಅನ್ನೋದು ನಮ್ಗೆ ಒಂಥರ 10th ಎಕ್ಸಾಮ್ ಇದ್ದಂಗೆ. ಎಲ್ಲಾ ಡೈರೆಕ್ಟರ್ಗೂ ಒಂದು 10th ಎಕ್ಸಾಮ್ ಇದ್ದಂಗೆ. ನೀವು ಅದ್ ಪಾಸ್ ಆದ್ರೆ ಫಸ್ಟ್ ಪಿ ಫೇಲ್ ಆದ್ರೂ ನಿಮ್ಗೊಂದು ಇದಿರುತ್ತೆ, ಏನಂತಾರೆ ಎಕ್ಸ್ಕ್ಯೂಸ್ ಇರುತ್ತೆ. ಬಟ್ ಒಬ್ಬ ಡೈರೆಕ್ಟರ್ಗೆ 10th ಎಕ್ಸಾಮ್ ಇದ್ದಂಗೆ. ಹೊರಟ ಅದನ್ನ ತಲೆಲಿತ್ತು, ಇದು ಹೊಡಿಲೇಬೇಕು, ಗೆಲ್ಲೇಬೇಕು ಅನ್ನೋದು. ದೇವ್ರು ನಮ್ಗೆ ಒಂದು ಆಶೀರ್ವಾದ ಮಾಡಿದ್ರು. ಸಿನಿಮಾ ಎಲ್ಲವೂ ಚೆನ್ನಾಗಿತ್ತು. ಅದಾದ ನಂತರ ಕೂಡ ನಂಗೆ ಯಾವ್ದು ಅವಕಾಶನೇ ಸಿಕ್ಕಿಲ್ಲ ಸರ್. ಅದ್ ಹೇಳಿದ್ನಲ್ಲ, ನನ್ ದುರಂತನೋ ಅಥವಾ ಸರ್ ಇಲ್ಲಿ ಏನ್ ಹೇಳ್ತೀನಿ ಅಂದ್ರೆ, ಒಬ್ಬ ನಿರ್ದೇಶಕ, ಒಬ್ಬ ಪ್ರತಿಭಾವಂತ ಆರ್ಟಿಸ್ಟ್ ನ ಹೇಗೆ ಗುರ್ಸೋ ಕೆಪಾಸಿಟಿ ಇರುತ್ತೋ, ಹಾಗೆ ಒಬ್ಬ ನಿರ್ಮಾಪಕ ನಿರ್ದೇಶಕನ ಗುರ್ಸಿ ಕೆಲಸ ಕೊಡೋ ತಾಕತ್ತು ಇರಬೇಕು ಸರ್. ಇಲ್ಲಿ ಕೆಲವು ಕಮ್ಮಿ ಇದೆ ಸರ್, ನಾನು ಓಪನ್ ಆಗಿ ಹೇಳ್ತೀನಿ. ಯಾಕಂದ್ರೆ ಎಲ್ಲರಲ್ಲ, ಕೆಲವರು. ಈಗ ಮೊನ್ನೆ ಯಾರ್ಯಾರೋ ದೊಡ್ಡ ದೊಡ್ಡ ಪ್ರೊಡ್ಯೂಸರ್ ನನಗೆ ಕೇಳಿದ್ರು, ಎಲ್ಲಿ ಶ್ರೀ ಹೊರಟಾದ್ಮೇಲೆ ಹೇಗೆ ಗ್ಯಾಪ್ ಆಯ್ತು, ನಿಮ್ಮಂತವ್ರು ಕೆಲಸ ಕೊಟ್ಟಿಲ್ವಲ್ಲ ಸರ್ ಅಂದೆ. ಸುಮ್ನೆ ಅವ್ರ ಹತ್ರ ಆನ್ಸರ್ ಇಲ್ಲ ಸರ್. ಸರ್ ಏನಾಗುತ್ತೆ, ಒಬ್ಬ ಡೈರೆಕ್ಟರ್ಗೆ ಹೋಗ್ತಾ 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 ಒಂದ್ ಕಡೆ ಸರ್ ಹೊರಟಾದ್ಮೇಲೆ ಯಾಕೆ ಸರ್ ಅಂದ ಅದೊಂದು ದ್ವೇಷ ಅನ್ನೋದಕ್ಕಿಂತ ಅದೊಂದು ಗಿಲ್ಟ್ ಫೀಲ್ ಆಗ್ತಾ ಇರುತ್ತೆ. ಮಾಡ್ಬೇಕು ಅಂತ ತಕ್ಷಣ ಪ್ರೊಡ್ಯೂಸರ್ ಸಿಗ್ಬೇಕಲ್ಲ ಸರ್ ನಮಗೆ. ಅದೆಲ್ಲವೂ ಒಂದು ಹಠ, ಒಂದು ಛಲದಲ್ಲಿ. ಇದು ನನಗೆ ಆಕ್ಚುಲಿ ಓಪನ್ ಆಗಿ ಹೇಳ್ಬೇಕಾದ್ರೆ ಡೂ ಆರ್ ಡೈ ಮ್ಯಾಚ್ ಇದು. ಸರ್ ಇಲ್ಲಿವರೆಗೂ ನೀವು ಸೇರಿ ಕೂಡ ಸರ್ ಒಂದು ಟ್ರೈಲರ್ ನೋಡಿ ಸಾಕಲ್ವ ಸರ್ ಆಡಿಯನ್ಸ್ಗೆ? ಒಂದು ಅನ್ನದಲ್ಲಿ ಏನೋ ಹೇಳ್ತಾರಲ್ಲ, ಒಂದು ಅಗಳು ಚೆಕ್ ಮಾಡೋ ಸಾಕು ಇದ್ರ ಯೋಗ್ಯತೆ ಎಷ್ಟಿದೆ ಅಂತ. ಬಟ್ ಅದರಲ್ಲಿ ಏನಾಗಿದೆ ಈಗ ಅಂದ್ರೆ, ನಮ್ಮ ಫ್ರೆಂಡ್ಸ್ಗಳೇ ಸುಮಾರು ಜನ ಸಿನಿಮಾ ನೋಡ್ಕೊಂಡು, ಮಗ ಟ್ರೈಲರ್ ನೋಡಿದ್ವಿ, ಟ್ರೈಲರ್ ಬಿಟ್ಟು ಸಿನಿಮಾದಲ್ಲಿ ಇನ್ನೇನು ಇಲ್ಲ ಮಗ, ಅದನ್ನೇ ಅಂತ ನಾವೇ ಮಾತಾಡ್ಕೊಂಡ್ ಬಂದಿದೀವಿ ಸರ್, ಬೇರೆ ಯಾರು ಬೇಡ ಸರ್. ಒಂದೊಂದು ಪ್ರಾಮಿಸ್ ಮಾಡ್ತೀರಿ. ಸಿನಿಮಾ ಅಂದಾಗ ಒಂದು ವೆಲ್ ಕ್ವಾಲಿಟಿ ಸಿನಿಮಾ ಅಂದಾಗ ಒಂದು 6,000 ಒಂದು 7,000 ಶಾರ್ಟ್ಸ್ಗಳಿರುತ್ತೆ ಸರ್. ಇಟ್ಸ್ ಗುಡ್ ಕ್ವಾಲಿಟಿ ಮೂವಿ. ಕೋರಾದಲ್ಲಿ ಆ 7,000 ಶಾರ್ಟ್ಸ್ ನೀವೇನು ಟ್ರೈಲರ್ ನೋಡಿದ್ವಿ, ಹಂಗಿರುತ್ತೆ ಸರ್ ಇಂಪ್ಯಾಕ್ಟ್. ಬಟ್ ಎಲ್ಲವೂ ಕಾಡುತ್ತೆ ಸಿನಿಮಾ ನಿಮ್ಗೆ. ರೊಟೀನ್ ತರ ಇರಲ್ಲ, ಒಂದ್ ಯಾವ್ದೋ ಸಪ್ರೇಟ್ ಪ್ರಪಂಚ ಹೋಗಿ ಟ್ರಾವೆಲ್ ಮಾಡಿರೋ ತರ ಖಂಡಿತ ಫೀಲ್ ಆಗುತ್ತೆ. ಅಲ್ಲಿ ಕ್ಯಾರೆಕ್ಟರ್ ಹತ್ರ ನೀವು ಹೇಳ್ತೀರಾ, ಅಲ್ಲಿ ಕಿಟ್ಟಿ ಫೈಟ್ ಮಾಡ್ತಾರೆ, ನಿಮ್ಗೂ ಗೂಸ್ಬಂಪ್ಸ್ ಆಗುತ್ತೆ. ಅಲ್ಲಿ ಯಾರೋ ಮೋಸ ಮಾಡ್ತೀನಿ ಅಯ್ಯೋ ಅಂತ ಅನ್ಸುತ್ತೆ. ಎಲ್ಲವೂ ಪಾತ್ರಗಳು ಕನೆಕ್ಟ್ ಆಗ್ತಾ ಹೋಗುತ್ತೆ. ಹೊರಟ ಲವ್ ಯಾರ್ಯಾರು ನೋಡಿ ಇದ್ರಲ್ಲಿ ಏನೋ ಕಿತ್ತು ಗುಡ್ಡೆ ಹಾಕಿದನ್ ಗುರು ನೋಡ್ಬೋಣ, ತುಂಬಾನೇ ಇಂಟರ್ವಲ್ ಬಬ್ಡಿ ಹೊಡಿತಾವನಲ್ಲ ಅಂತ ಬಂದ್ರೆ ಖಂಡಿತ ನಿಮ್ಮ ನಿರೀಕ್ಷೆ ಸುಳ್ಳು ಮಾಡಲ್ಲ ಅಂತ ನಾನು ಪ್ರಾಮಿಸ್ ಮಾಡ್ತೀನಿ. ಡೆಫಿನೆಟ್ಲಿ. ನಾವು ಕಿಟ್ಟಿ ಹೇಳ್ದಂಗೆ ಇಷ್ಟುವರೆಗೆ ಹೊರಟ ಶ್ರೀ ಅಂತ ನಾವು ಕರಿತಿದ್ದೇವೆ. ಸೊ ಸಿನಿಮಾ ರಿಲೀಸ್ ಆದ್ಮೇಲೆ ಕೋರಾ ಶ್ರೀ ಅಂತೇಳಿ ಕರಿಬಹುದಾ? ಪಕ್ಕ ಸರ್ ಅದೇ ಹೇಳಿದ್ನಲ್ಲ ಸರ್, ಫಸ್ಟ್ ಹೆಂಡತಿ ನಮ್ಮ ತಾಯಿ ಅಂದ್ರೆ ನನ್ನ ಹೊರಟಾನೆ ಸರ್. ಯಾಕಂದ್ರೆ ಇವತ್ತು ನಾನು ಊಟ ಮಾಡ್ತಾ ಇರೋದು ಹೊರಟಾನೆ ಸರ್. ಖಂಡಿತ ಈ ಎಲ್ಲವೂ ನನ್ನ ಮಗುನೇ ಅಲ್ವಾ ಸರ್.
ಬಟ್ ಏನೇ ಆದ್ರೂ ಸ್ವಲ್ಪ ದೊಡ್ಡ ಮಗುನ್ ಮೇಲೆ ಪ್ರೀತಿ ಮೊದಲನೇ ಇದೆ. ಮಗು ಅಲ್ವಾ ಸರ್ ಅದು. ನಾನು ವರಟಾಶ್ರೀ ಅಂತಾನೆ ಹೇಳಕ್ ಇಷ್ಟಪಡ್ತೀನಿ. ಖಂಡಿತ ನೀನು ಕೋರಾಶ್ರೀ ಆದ್ರೆ ತಗೊಳಕ್ ನನ್ಗೇನ್ ಭಾರ ಅಲ್ವಲ್ಲ ಸರ್, ಅದು ನನ್ ಮಗುನೇ ಅಲ್ವಾ ಸರ್. ಖಂಡಿತ ತಗೊಂತೀನಿ ಸರ್. ಕೋರಾಶ್ರೀ ಅಂದ್ರೆ ಖಂಡಿತ ಅದು ತಗೊಂತೀನಿ ಸರ್. ಶ್ಯೂರ್ ಕೋರಾ ಸಾಕಷ್ಟು ಸದ್ ಮಾಡ್ತಿದೆ, ಎಲ್ಲರೂ ಆಸೆ ಇದೆ, ನಿರೀಕ್ಷೆ ಇದೆ. ಸೊ ಕೋರಾ ಮತ್ತು ನಿಮ್ಗೆ ಬಿಗ್ ಬ್ರೇಕ್ ಕೊಡ್ಲಿ. ಹಾಗೆ ಕಿಟ್ಟಿಗೂ ಫಸ್ಟ್ ಮೂವಿ ಬಿಗ್ ಬ್ರೇಕ್ ಕೊಡ್ಲಿ. ಸೊ ಚಂದನ್ ಒಂದಲ್ಲಿ ಮತ್ತಷ್ಟು ಗೊತ್ಸ್ಕೋಬೇಕು. ಇಷ್ಟೊತ್ತು ಕೋರಾ ಬಗ್ಗೆ ಸಾಕಷ್ಟು ವಿಚಾರಗಳನ್ನ ನಮ್ಮ ಜೊತೆ ಹಂಚ್ಕೊಂಡಿದ್ರ, ಹಾಗಾಗಿ ನಮ್ಮ ವಾಹಿನಿಯ ಪರವಾಗಿ ತಮ್ಮಿಬ್ಬರಿಗೆ ಧನ್ಯವಾದಗಳು. ಮತ್ತೆ ಸಿನಿಮಾ ಕೂಡ ಸಕ್ಸಸ್ ಕಾಣ್ಲಿ. Thanks. ನೋಡಿದ ವೀಕ್ಷಕರೇ, ಇದು ಈ ಹೊತ್ತಿನ ವಿಶೇಷ. ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ನಿಮ್ಮನ್ನೆಲ್ಲ ಭೇಟಿ ಆಗ್ತಾನೆ. ನಮಸ್ಕಾರ.